ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಅಧ್ಯಾಯದ ಮೇಲೆ ಈ ವರ್ಷದ LBA ನೋಟ್ಸಲ್ಲಿರುವಂಥ ಎಲ್ಲ 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ಯಾವ ರೀತಿ ಸುಲಭವಾಗಿ ಬಿಡಿಸಬಹುದು ಎಂಬುದನ್ನು ಅಭ್ಯಾಸ ಮಾಡೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಇದೇ ಅಧ್ಯಾಯದ ಮೇಲೆ 2 ಮಾರ್ಕ್ಸಿನ LBA ನೋಟ್ಸಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಹಾಗೆ ಬಹುಪದೋಕ್ತಿಗಳು ಈ ಅಧ್ಯಾಯದ ಮೇಲಿರುವಂಥ ಎಲ್ಲ LBA ನೋಟ್ಸಲ್ಲಿರುವ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಮೊದಲಿಗೆ ನಾವು LBA ನೋಟ್ಸಲ್ಲಿರುವಂಥ 3 ಮಾರ್ಕ್ಸಿನ ಪ್ರಶ್ನೆಯೊಂದನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ 2 ಕೂಡಿದಾಗ ಆ ಭಿನ್ನರಾಶಿಯು 11ನೇ 9 ಆಗುತ್ತದೆ. ಆದರೆ ಆ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ 3 ಕೂಡಿದಾಗ ಆ ಭಿನ್ನರಾಶಿಯು 6ನೇ 5 ಆಗುತ್ತದೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಆ ಭಿನ್ನರಾಶಿಯನ್ನು ನಾವು x/y ಆಗಿರಲಿ ಅಂತ ತೆಗೆದುಕೊಳ್ಳೋಣ. ತದನಂತರ ಈ x/y ಭಿನ್ನರಾಶಿಯ ಸಹಾಯದಿಂದ ಪ್ರಶ್ನೆಯಲ್ಲಿ ನೀಡಿರುವ ಈ 2 ನಿಬಂಧನೆಗಳನ್ನು ಬಳಸಿಕೊಂಡು 2 ಸಮೀಕರಣಗಳನ್ನು ಮಾಡಿಕೊಳ್ಬೇಕು. ತದನಂತರ ಆ ಸಮೀಕರಣಗಳನ್ನು ಬಿಡಿಸಿ x ಮತ್ತು y ಬೆಲೆಗಳನ್ನು ಕಂಡುಹಿಡಿದು ಆ ನಂತರ ನಮಗೆ ಬೇಕಾಗಿರುವ ಅಂದರೆ ಈ 2 ನಿಬಂಧನೆಗಳನ್ನು ಪಾಲಿಸುವಂಥ ಭಿನ್ನರಾಶಿಯನ್ನು ಬರೆಯೋಣ. ಮೊದಲಿಗೆ ನಾನು ಈ ಮೊದಲನೇ ನಿಬಂಧನೆಯನ್ನು ಬಳಸಿಕೊಂಡು ಒಂದು ಸಮೀಕರಣವನ್ನು ಮಾಡ್ಕೊಳ್ತೇನೆ. ಸೊ ಈ ಮೊದಲನೇ ನಿಬಂಧನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ 2 ಕೂಡಿದಾಗ ಆ ಭಿನ್ನರಾಶಿಯು 11ನೇ 9 ಆಗ್ತಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆ ಭಿನ್ನರಾಶಿಯನ್ನು ಅಂದರೆ ಒಂದು ಭಿನ್ನರಾಶಿ ಅಂತ ಹೇಳಿದ್ರಲ್ಲ, ಆ ಭಿನ್ನರಾಶಿಯನ್ನು ಏನಾಗಿ ತೆಗೆದುಕೊಂಡಿದ್ದೇವೆ, x/y ಆಗಿ ತೆಗೆದುಕೊಂಡಿದ್ದೇವೆ. ಈ ನಿಬಂಧನೆಯನ್ನು ಇದಕ್ಕೆ ಅನ್ವಯಿಸಿದಾಗ ಇದರ ಅಂಶ ಏನಿದೆ x ಇದೆ, ಇದಕ್ಕೆ ಎಷ್ಟನ್ನು ಕೂಡಿಸ್ಬೇಕಂತ ಹೇಳಿದ್ದಾರೆ, 2 ಕೂಡಿಸ್ಬೇಕು. ಹಾಗಾಗಿ ಅಂಶ ಏನಾಗ್ತದೆ, x+2 ಆಗ್ತದೆ. ಹಾಗೆ ಛೇದ ಯಾವುದಿದೆ, y ಇದೆ, yಗೆ 2 ಕೂಡಿಸ್ಬೇಕಂತ ಹೇಳಿದ್ದಾರೆ. ಅಂದರೆ ಅಂಶ ಮತ್ತು ಛೇದಕ್ಕೆ 2 ಕೂಡಿಸ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ಛೇದ ಏನಾಗ್ತದೆ, ಇದು y+2 ಆಗ್ತದೆ. ಸೊ ಹೀಗೆ ಈ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ 2 ಕೂಡಿಸಿದಾಗ ಈ ಭಿನ್ನರಾಶಿ ಏನಾಗ್ತದೆ, x+2 ಭಾಗಿಸು y+2 ಆಗ್ತದೆ. ಸೊ ಹೀಗೆ ಈ ಭಿನ್ನರಾಶಿ ಅಂಶ ಮತ್ತು ಛೇದಗಳಿಗೆ 2 ಕೂಡಿಸಿದಾಗ ಈ ಭಿನ್ನರಾಶಿ ಯಾವ್ದು ಸಮಾನ ಆಗ್ತದೆ ಅಂತ ಹೇಳಿದ್ದಾರೆ, 11ನೇ 9ಕ್ಕೆ ಸಮಾನ ಆಗ್ತದೆ ಅಂತ ಹೇಳಿದ್ರಿಂದ =11ನೇ 9 ಅಂತ ನಾವಿಲ್ಲಿ ಬರೆದುಕೊಳ್ಬೇಕು. ಹೀಗೆ ಬರೆದುಕೊಂಡಾಗ ಈ ನಿಬಂಧನೆಯ ಪ್ರಕಾರ ರಚನೆ ಮಾಡಿದ ಈ ಸಮೀಕರಣವು x+2 ಭಾಗಿಸು y+2 =11ನೇ 9 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಆದರ್ಶ ರೂಪದಲ್ಲಿ ಬರೆದುಕೊಳ್ಬೇಕು. ಸೊ ಈ 11ನ್ನು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಈ 11 ಈ x+2ಕ್ಕೆ ಗುಣಿಸಲ್ಪಟ್ಟು ಎಡಭಾಗವು 11 ಗುಣಿಸು x+2 ಆಗುತ್ತದೆ. ಅದೇ ರೀತಿ ಈ y+2ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಎಡಭಾಗದ ಛೇದದಲ್ಲಿರುವ y+2 ಓರೆ ಗುಣಾಕಾರ ಆಗಿ ಬಲಭಾಗಕ್ಕೆ ಹೋಗಿ 9ಗೆ ಗುಣಿಸಲ್ಪಟ್ಟು ಬಲಭಾಗವು ಇಲ್ಲಿ 9 ಗುಣಿಸು y+2 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಇದನ್ನು ನಾವೀಗ ಸಂಕ್ಷೇಪಿಸಬೇಕು. ಅಂದರೆ ಎಡಭಾಗದಲ್ಲಿ 11ರಿಂದ x+2ಕ್ಕೆ ಗುಣಿಸಿಕೊಂಡ್ರೆ ಬಲಭಾಗದಲ್ಲಿ 9ರಿಂದ y+2ಕ್ಕೆ ಗುಣಿಸ್ಕೊಳ್ಬೇಕು. ಮೊದಲಿಗೆ ನಾವು 11ರಿಂದ x ಮತ್ತು 2ಕ್ಕೆ ಗುಣಿಸ್ಕೊಳ್ಳೋಣ. 11 ಗುಣಿಸು x ಅಂದರೆ 11x ಆಗ್ತದೆ, ಪ್ಲಸ್ ಇಂಟು ಪ್ಲಸ್ ಆಗ್ತದೆ, 11 22 ಆಗ್ತದೆ. ನಾವೀಗ 9ರಿಂದ y ಮತ್ತು 2ಕ್ಕೆ ಗುಣಿಸ್ಕೊಳ್ಳೋಣ. 9 ಗುಣಿಸು y ಅಂದರೆ 9y ಆಗ್ತದೆ, ಪ್ಲಸ್ ಇಂಟು ಪ್ಲಸ್ ಆಗ್ತದೆ, 9 ಎಷ್ಟಾಗ್ತದೆ ಅಂದರೆ 18 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಚರಾಕ್ಷರಗಳನ್ನು ಸಮೀಕರಣದ ಒಂದು ಬದಿಯಲ್ಲಿ ಹಾಗೆ ಸ್ಥಿರಾಂಕಗಳನ್ನು ಮತ್ತೊಂದು ಬದಿಯಲ್ಲಿ ಸ್ಥಳಾಂತರಿಸೋಣ. ಅದಕ್ಕೋಸ್ಕರ +9y ನಾನು ಎಡಭಾಗಕ್ಕೆ ಸಮೀಕರಣದ ಎಡಭಾಗಕ್ಕೆ ತರ್ತಾ ಇದ್ದೇನೆ. +9y ಎಡಭಾಗಕ್ಕೆ ಬಂದಾಗ -9y ಆಗುತ್ತದೆ. =18 ಬಲಭಾಗದಲ್ಲೇ ಇದೆ. ಈ +22ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +22 ಏನಾಗ್ತದೆ, -22 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 11x - 9y ಇದ್ದ ಹಾಗೆ ಬರೆದುಕೊಳ್ಬೇಕು. 18 - 22 ಅಂದರೆ -4 ಆಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದುಕೊಂಡಾಗ ಈ ಸಮೀಕರಣದ ಆದರ್ಶ ರೂಪವು 11x - 9y -4 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಮೀಕರಣ 1 ಆಗಿ ತೆಗೆದುಕೊಳ್ಳಬೇಕು. ಸೊ ಇದೇ ರೀತಿಯಾಗಿ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ನಿಬಂಧನೆ, ಆ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ 3 ಕೂಡಿದಾಗ ಆ ಭಿನ್ನರಾಶಿಯು 6ನೇ 5 ಆಗುತ್ತದೆ ಅಂತ ಕೊಟ್ಟಿರೋದ್ರಿಂದ ಈ ನಿಬಂಧನೆಯನ್ನು ಇದೇ ಭಿನ್ನರಾಶಿಗೆ ಅಂದರೆ x/y ಭಿನ್ನರಾಶಿ ಇದೆಯಲ್ಲ ಇದಕ್ಕೆ ಅನ್ವಯಿಸಿಕೊಂಡು ಇದೇ ರೀತಿಯ ಮತ್ತೊಂದು ಸಮೀಕರಣವನ್ನು ನಾವೀಗ ಮಾಡಿಕೊಳ್ಳೋಣ. ಸೊ ಆ ಭಿನ್ನರಾಶಿ ಅಂದರೆ ಆ ಭಿನ್ನರಾಶಿನ ಏನು ತೆಗೆದುಕೊಂಡಿದ್ದು ನಾವು x/y ಆಗಿ ತೆಗೆದುಕೊಂಡಿದ್ದೇವಲ್ಲ, ಇದರ ಅಂಶ ಮತ್ತು ಛೇದಗಳಿಗೆ ಏನನ್ನು ಕೂಡಿಸ್ಬೇಕಂತ ಹೇಳಿದ್ದಾರೆ, 3 ಕೂಡಿಸ್ಬೇಕಂತ ಹೇಳಿದ್ದಾರೆ. ಹಾಗಾಗಿ 2ನೇ ನಿಬಂಧನೆ ಪ್ರಕಾರ ಈ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ 3 ಕೂಡಿಸಿದಾಗ ಆ ಭಿನ್ನರಾಶಿ ಏನಾಗ್ತದೆ, x+3 ಭಾಗಿಸು y+3
3 ಆಗುತ್ತದೆ. ಅಂದರೆ ಇದರ ಅಂಶಕ್ಕೆ 3 ಕೂಡಿದಾಗ ಅಂಶವು x+3 ಆಗ್ತದೆ. ಅದೇ ರೀತಿ ಛೇದಕ್ಕೆ 3 ಕೂಡಿದಾಗ ಇದು y+3 ಆಗುತ್ತದೆ. ಸೊ ಹೀಗೆ ಇದರ ಅಂಶ ಮತ್ತು ಛೇದಗಳಿಗೆ 3 ಕೂಡಿಸಿದಾಗ ಭಿನ್ನರಾಶಿ ಏನಾಗ್ತದೆ ಅಂತ ಹೇಳಿದ್ದಾರೆ 6ನೇ 5 ಆಗ್ತದೆ ಅಂತ ಹೇಳಿದ್ರಿಂದ ನಾವಿಲ್ಲಿ = 6ನೇ 5 ಅಂತ ಬರೆದುಕೊಳ್ಬೇಕು. ಸೊ ಹೀಗೆ ನಾವು ಎರಡನೇ ನಿಬಂಧನೆಯ ಪ್ರಕಾರ ಮಾಡಿಕೊಂಡ ಸಮೀಕರಣವು x+3 ಭಾಗಿಸು y+3 = 6ನೇ 5 ಆಗ್ತದೆ. ನಾವೀಗ ಈ ಸಮೀಕರಣವನ್ನು ಓರೆ ಗುಣಾಕಾರ ಮಾಡಿ ಸಂಕ್ಷೇಪಿಸೋಣ. 6ನ ಎಡಭಾಗಕ್ಕೆ ತಂದಾಗ 6 ಎಡಭಾಗದ ಅಂಶದಲ್ಲಿರುವ x+3ಕ್ಕೆ ಗುಣಿಸಲ್ಪಟ್ಟು ಎಡಭಾಗವು 6 × x+3 ಆಗುತ್ತದೆ = ಛೇದದಲ್ಲಿರುವ y+3ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಓರೆ ಗುಣಾಕಾರ ಮಾಡಿ ಇದು 5ಕ್ಕೆ ಗುಣಿಸಲ್ಪಟ್ಟು ಬಲಭಾಗವು 5 × y+3 ಆಗುತ್ತದೆ. ಮುಂದಿನ ಹಂತದಲ್ಲಿ 6ರಿಂದ x+3ಗೆ ಗುಣಿಸ್ಕೊಳ್ಳೋಣ. 6 × x ಅಂದರೆ 6x ಆಗ್ತದೆ ಪ್ಲಸ್ 6 3 18 ಆಗುತ್ತದೆ = 5ರಿಂದ y+3ಗೆ ಗುಣಿಸ್ಕೊಳ್ಳೋಣ. 5 × y ಅಂದರೆ 5y ಆಗ್ತದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 3 ಎಷ್ಟಾಗ್ತದೆ ಅಂದರೆ 15 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದಲ್ಲಿ ಚರಾಕ್ಷರಗಳನ್ನು ಒಂದು ಬದಿಯಲ್ಲಿ ಸ್ಥಿರಾಂಕಗಳನ್ನು ಮತ್ತೊಂದು ಬದಿಯಲ್ಲಿ ಸ್ಥಳಾಂತರಿಸಬೇಕು. ಅಂದರೆ ಈ ಸಮೀಕರಣದ ಬಲಭಾಗದಲ್ಲಿರುವ +5y ಅನ್ನು ನಾವು ಏನು ಮಾಡಬೇಕಂದ್ರೆ ಎಡಭಾಗಕ್ಕೆ ತರಬೇಕು. +5y ಎಡಭಾಗಕ್ಕೆ ಬಂದಾಗ -5y ಆಗ್ತದೆ = ಈ +18ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +18 ಏನಾಗ್ತದೆ ಅಂದರೆ -18 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 6x - 5y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 15 - 18 ಅಂದರೆ -3 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದುಕೊಂಡಾಗ ಈ ಸಮೀಕರಣದ ಆದರ್ಶ ರೂಪವು 6x - 5y = -3 ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಸಮೀಕರಣ 1 ಮತ್ತು ಸಮೀಕರಣ 2ನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿಕೊಂಡು x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇ ಸಮೀಕರಣ ಹಾಗೂ ಎರಡನೇ ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ ಎರಡೂ ಸಮೀಕರಣಗಳನ್ನು ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾಗಿದ್ದರಿಂದ ಈ ಎರಡೂ ಸಮೀಕರಣದಲ್ಲಿರುವ x ಅಥವಾ y ಸಹಗುಣಕಗಳನ್ನು ಒಂದೇ ಅಥವಾ ಸಮನಾಗಿ ಮಾಡಿಕೊಳ್ಬೇಕು. ಸೊ ನೀವು ಇಲ್ಲಿ ಗಮನಿಸಬಹುದು, ಮೊದಲನೇ ಸಮೀಕರಣದಲ್ಲಿ x ನ ಸಹಗುಣಕ 11 ಇದ್ದರೆ ಎರಡನೇ ಸಮೀಕರಣದಲ್ಲಿ x ನ ಸಹಗುಣಕ 6 ಇದೆ. ಅದೇ ರೀತಿ ಮೊದಲನೇ ಸಮೀಕರಣದಲ್ಲಿ y ನ ಸಹಗುಣಕ -9 ಇದ್ದರೆ ಎರಡನೇ ಸಮೀಕರಣದಲ್ಲಿ y ನ ಸಹಗುಣಕ -5 ಇದೆ. ಅಂದರೆ ಇಲ್ಲಿ x ಮತ್ತು y ಸಹಗುಣಕಗಳು ಎರಡೂ ಸಮೀಕರಣದಲ್ಲಿ ಬೇರೆ ಬೇರೆಯಾಗಿದೆ. ಅದಕ್ಕೋಸ್ಕರ ನಾವಿಲ್ಲಿ ಈ ಎರಡೂ ಸಮೀಕರಣಗಳ x ಅಥವಾ y ಸಹಗುಣಕಗಳನ್ನು ಒಂದೇ ರೀತಿಯಾಗಿ ಮಾಡಿಕೊಂಡು ತದನಂತರ ಈ ಸಮೀಕರಣಗಳನ್ನು ಕೂಡಿಸಿ ಅಥವಾ ಕಳೆದು ಯಾವುದಾದ್ರೂ ಒಂದು ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಿ ಅಂದರೆ ವರ್ಜಿಸಿ ಇನ್ನೊಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ನಾನಿಲ್ಲಿ ಮೊದಲನೇ ಸಮೀಕರಣಕ್ಕೆ 5ರಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಮೊದಲನೇ ಸಮೀಕರಣಕ್ಕೆ 5ರಿಂದ ಗುಣಿಸ್ಕೊಂಡಾಗ 9y ಏನಾಗ್ತಂದರೆ -45y ಆಗ್ತದೆ. ಅದೇ ರೀತಿ ನಾವು ಎರಡನೇ ಸಮೀಕರಣದಲ್ಲಿರುವ 5y ಅನ್ನು 45y ಮಾಡ್ಕೊಳ್ಬೇಕಾದ್ರೆ 5ಕ್ಕೆ ಎಷ್ಟರಿಂದ ಗುಣಿಸ್ಕೊಳ್ಬೇಕಂದ್ರೆ 9ರಿಂದ ಗುಣಿಸ್ಕೊಳ್ಬೇಕು. ಹೀಗೆ ಗುಣಿಸ್ಕೊಂಡಾಗ ಮೊದಲನೇ ಸಮೀಕರಣದಲ್ಲಿ -9y ಏನಾಗ್ತಂದ್ರೆ -45y ಆಗ್ತದೆ. ಹಾಗೆ ಎರಡನೇ ಸಮೀಕರಣಕ್ಕೆ 9ರಿಂದ ಗುಣಿಸ್ಕೊಂಡಾಗ -5y ಏನಾಗ್ತದೆ 5 9 45y ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಪ್ರತಿಯೊಂದು ಪದಕ್ಕೆ ನಾವು ಏನು ಮಾಡಬೇಕಂದ್ರೆ 5ರಿಂದ ಗುಣಿಸ್ಕೊಳ್ಳೋಣ. 11 55 x ಆಗ್ತದೆ -9 45y ಆಗ್ತದೆ = 5 20 ಆಗುತ್ತದೆ. ಅದೇ ರೀತಿ ನಾವೀಗ ಎರಡನೇ ಸಮೀಕರಣಕ್ಕೆ 9ರಿಂದ ಗುಣಿಸ್ಕೊಳ್ಬೇಕಾಗಿದ್ದರಿಂದ ಎರಡನೇ ಸಮೀಕರಣದ ಪ್ರತಿಯೊಂದು ಪದಕ್ಕೂ 9ರಿಂದ ಗುಣಿಸ್ಕೊಳ್ಳೋಣ. 6 9 54 x -5ಕ್ಕೆ 9ರಿಂದ ಗುಣಿಸ್ಕೊಂಡಾಗ 5 9 45 y ಆಗ್ತದೆ = -3 × 9 ಅಂದರೆ -27 ಆಗುತ್ತದೆ. ಸೊ ನೀವು ಇಲ್ಲಿ ಗಮನಿಸಬಹುದು, ಮೊದಲನೇ ಸಮೀಕರಣದಲ್ಲಿ -45y ಇದೆ. ಅದೇ ರೀತಿ ಎರಡನೇ ಸಮೀಕರಣದಲ್ಲೂ ಸಹ -45y ಇರೋದ್ರಿಂದ ನಾವಿಲ್ಲಿ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆಯಬೇಕು. ಅಂದರೆ -45y ಇರೋ ಚಿಹ್ನೆ ಏನು ಮಾಡಬೇಕಂದ್ರೆ ಬದಲಾವಣೆ ಮಾಡಬೇಕು. ಯಾಕಂದರೆ ಕೂಡಿಸ್ಕೊಂಡ್ರೆ ಏನಾಗ್ತದೆ ಹೇಳ್ರಿ -90y ಬರ್ತದೆ, y ಕ್ಯಾನ್ಸಲ್ ಆಗೋದಿಲ್ಲ. ಹಾಗಾಗಿ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆಯಬೇಕು. ಅದಕ್ಕೋಸ್ಕರ ನಾವು ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು. +54x ಅನ್ನು -54x ಆಗಿ, -45y ಅನ್ನು +45y ಆಗಿ, ಅದೇ ರೀತಿ -27 ಅನ್ನು +27 ಆಗಿ ಬರೆದುಕೊಳ್ಬೇಕು. ಸೊ 55x -54x ಅಂದರೆ +1x ಆಗ್ತದೆ. -45y +45y ಕ್ಯಾನ್ಸಲ್ ಆಗ್ತದೆ = -20 +27 ಅಂದರೆ ಚಿಹ್ನೆಗಳು ಬೇರೆ ಬೇರೆ ಇದ್ದಾವಲ್ಲ, ಕಳಿಬೇಕು. +27y -20 ಅನ್ನು ಕಳೆದಾಗ ಬರುವ ಉತ್ತರ 7. ಹಾಗಾಗಿ ಇಲ್ಲಿ x ನ ಬೆಲೆಯು 7 ಆಗುತ್ತದೆ. ಈ x ಏನಿದೆ ಅಂದರೆ ನಾವು ಕಂಡುಹಿಡಿಯಬೇಕಾಗಿದ್ದ ಭಿನ್ನರಾಶಿಯ ಅಂಶವಾಗಿದೆ. ಹಾಗಾಗಿ ಭಿನ್ನರಾಶಿಯ ಅಂಶ ಏನು ಬಂದಿದೆ ಅಂದರೆ 7 ಬಂದಿದೆ. ಸೊ ಈಗ ನಾವು ಈ x ನ ಬೆಲೆ 7ಅನ್ನು ಮೊದಲನೇ ಸಮೀಕರಣ ಅಥವಾ ಎರಡನೇ ಸಮೀಕರಣ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ಮತ್ತೊಂದು ಚರಾಕ್ಷರ ಅಂದರೆ ಈ ಭಿನ್ನರಾಶಿಯ ಛೇದ y ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ನಾನಿಲ್ಲಿ ಈ x = 7ಅನ್ನು ಮೊದಲನೇ ಸಮೀಕರಣದಲ್ಲಿ ಆದೇಶಿಸಿ y ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿತೇನೆ. ಅದಕ್ಕೋಸ್ಕರ ನಾನಿಲ್ಲಿ x = 7ಅನ್ನು ಮೊದಲನೇ ಸಮೀಕರಣ
11x - 9y = -4ರಲ್ಲಿ ಆದೇಶಿಸಲಾಗಿ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಸಮೀಕರಣದಲ್ಲಿರುವಂಥ ಎಕ್ಸ್ನ ಸ್ಥಾನದಲ್ಲಿ ಎಕ್ಸನ್ನು ಹಾಕೋಣ. ಸೊ ಎಕ್ಸ್ನ ಸ್ಥಾನದಲ್ಲಿ 7ನ ಬರೆದುಕೊಂಡಾಗ 11x ಏನಾಗ್ತದೆ, 11 × 7 ಆಗುತ್ತದೆ, -9y = -4. 11 7 ಎಷ್ಟಾಗ್ತದೆ ಅಂದರೆ 77 -9y = -4. ಈ +77ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +77 ಏನಾಗ್ತದೆ ಅಂದರೆ -77 ಆಗುತ್ತದೆ. ಸೊ -9y = -4 - 77 ಅಂದರೆ -81 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಗೆ ನಾವು ಮೈನಸ್ಸಿಂದ ಗುಣಿಸ್ಕೊಂಡು ಈ ಸಮೀಕರಣದ ಎರಡೂ ಬದಿಯನ್ನು ನಾವು ಪ್ಲಸ್ ಚಿಹ್ನೆಯಾಗಿ ಮಾಡಿಕೊಳ್ಳೋಣ. -× -+, 9y = -+81 ಆಗುತ್ತದೆ. 9 9 9 81 ಆಗುವುದರಿಂದ ಇಲ್ಲಿ y ನ ಬೆಲೆಯು 9 ಆಗುತ್ತದೆ. ಅಂದರೆ ನಾವು ಕಂಡುಹಿಡಿಯಬೇಕಾಗಿದ್ದ ಭಿನ್ನರಾಶಿಯ ಛೇದ y ನ ಬೆಲೆಯು ಇಲ್ಲಿ 9 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಆ ಭಿನ್ನರಾಶಿಯು x ನ ಬೆಲೆ 7 ಭಾಗಿಸು y ನ ಬೆಲೆ 9 ಆಗಿರುವುದರಿಂದ ಆ ಭಿನ್ನರಾಶಿಯು ಇಲ್ಲಿ 7/9 ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ 3 ಮಾರ್ಕ್ಸಿನ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 10 ವರ್ಷಗಳ ಬಳಿಕ x ನ ವಯಸ್ಸು y ನ ವಯಸ್ಸಿನ 2ರಷ್ಟು ಆಗುತ್ತದೆ. 10 ವರ್ಷಗಳ ಹಿಂದೆ x ನ ವಯಸ್ಸು y ನ ವಯಸ್ಸಿನ 6ರಷ್ಟಿತ್ತು. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ x ಮತ್ತು y ನ ಈಗಿನ ವಯಸ್ಸುಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ x ನ ಈಗಿನ ವಯಸ್ಸನ್ನು ನಾವು x ಆಗಿ, ಹಾಗೆ y ನ ಈಗಿನ ವಯಸ್ಸನ್ನು y ಆಗಿ ತೆಗೆದುಕೊಳ್ಳೋಣ. ಇಲ್ಲಿ ಗಮನ ಇರಲಿ, x ಮತ್ತು y ಇಬ್ಬರು ವ್ಯಕ್ತಿಗಳು, ಅವರ ಹೆಸರನ್ನು ಇಲ್ಲಿ X ಮತ್ತು Y ಆಗಿ ಕೊಡಲಾಗಿದೆ. ಅದೇ ರೀತಿ ನಾನು ಇಲ್ಲಿ ತೆಗೆದುಕೊಂಡ X ನ ಈಗಿನ ವಯಸ್ಸನ್ನು ಸ್ಮಾಲ್ x ಆಗಿ, ಅದೇ ರೀತಿ Y ನ ಈಗಿನ ವಯಸ್ಸನ್ನು ಸ್ಮಾಲ್ y ಆಗಿ ತೆಗೆದುಕೊಂಡಿದ್ದೇನೆ. ಅದು ತಿಳಿದಿರಲಿ ನಿಮಗೆ. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿರುವ ಮೊದಲನೇ ನಿಬಂಧನೆ 10 ವರ್ಷಗಳ ಬಳಿಕ x ನ ವಯಸ್ಸು y ನ ವಯಸ್ಸಿನ 2ರಷ್ಟು ಆಗುತ್ತದೆ ಅಂತ ಕೊಟ್ಟಿದ್ದಾರಲ್ಲ, ಈ ನಿಬಂಧನೆಯನ್ನು ಬಳಸಿಕೊಂಡು ನಾವೀಗ ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ ಪ್ರಶ್ನೆಯಲ್ಲಿ ಕೊಟ್ಟಿರುವ ನಿಬಂಧನೆಯ ಪ್ರಕಾರ 10 ವರ್ಷಗಳ ಬಳಿಕ x ನ ವಯಸ್ಸು y ನ ವಯಸ್ಸಿನ 2ರಷ್ಟು ಆಗುತ್ತದೆ ಅಂತ ಕೊಟ್ಟಿದ್ದಾರೆ. x ನ ಈಗಿನ ವಯಸ್ಸನ್ನು ನಾವೇನಾಗಿ ತೆಗೆದುಕೊಂಡಿದ್ದೇವೆ ಅಂದರೆ x ಆಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ 10 ವರ್ಷಗಳ ನಂತರ x ನ ವಯಸ್ಸೇನಾಗ್ತದೆ ಅಂದರೆ x + 10 ಆಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸು 35 ಆಗಿದ್ದರೆ 10 ವರ್ಷಗಳ ಬಳಿಕ ಅವನ ವಯಸ್ಸೇನಾಗ್ತದೆ ಅಂದರೆ 35 + 10 45 ಆಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸಿಗೆ 10ನ್ನು ಕೂಡಿಸಿಕೊಂಡಾಗ ಅವನ 10 ವರ್ಷಗಳ ಬಳಿಕ ವಯಸ್ಸು ಸಿಗುತ್ತದೆ. ಹಾಗಾಗಿ ನಾನಿಲ್ಲಿ x ನ ಈಗಿನ ವಯಸ್ಸು xಗೆ 10ನ್ನು ಕೂಡಿಸಿಕೊಂಡು 10 ವರ್ಷಗಳ ನಂತರ x ನ ವಯಸ್ಸನ್ನು x + 10 ಆಗಿ ಬರೆದುಕೊಂಡಿದ್ದೇನೆ. ಅದೇ ರೀತಿ y ನ ಈಗಿನ ವಯಸ್ಸು ಎಷ್ಟಿದೆ, y ಆಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ 10 ವರ್ಷಗಳ ನಂತರ y ನ ವಯಸ್ಸು ಏನಾಗ್ತದೆ, y + 10 ಆಗುತ್ತದೆ. ಅಂದರೆ y ನ ಈಗಿನ ವಯಸ್ಸಿಗೆ 10ನ್ನು ಕೂಡಿಸಿಕೊಂಡು 10 ವರ್ಷಗಳ ಬಳಿಕ y ನ ವಯಸ್ಸನ್ನು ನಾನಿಲ್ಲಿ y + 10 ಆಗಿ ಬರೆದುಕೊಂಡಿದ್ದೇನೆ. ಸೊ ಕೊಟ್ಟಿರುವ ನಿಬಂಧನೆ ಪ್ರಕಾರ 10 ವರ್ಷಗಳ ಬಳಿಕ x ನ ವಯಸ್ಸು x + 10, ಇದು y ನ ವಯಸ್ಸಿನ y + 10ನ ಎಷ್ಟಷ್ಟು ಆಗ್ತದೆ ಅಂತ ಕೊಟ್ಟಿದ್ದಾರೆ, 2ರಷ್ಟು ಆಗ್ತದೆ ಕೊಟ್ಟಿರೋದ್ರಿಂದ ನಾವಿಲ್ಲಿ 10 ವರ್ಷಗಳ ಬಳಿಕ y ನ ವಯಸ್ಸು y + 10ಗೆ ಎಷ್ಟಿಂದ ಗುಣಿಸ್ಕೊಳ್ಬೇಕು, 2ರಷ್ಟು ಅಂದರೆ 2ರಿಂದ ಗುಣಿಸ್ಕೊಳ್ಬೇಕು. ಹೀಗೆ ಗುಣಿಸಿಕೊಂಡಾಗ ಈ ನಿಬಂಧನೆ ಪ್ರಕಾರ ಮಾಡಿಕೊಂಡ ಸಮೀಕರಣವು 10 ವರ್ಷಗಳ ಬಳಿಕ x ನ ವಯಸ್ಸು x + 10, ಇದು 10 ವರ್ಷಗಳ ಬಳಿಕ y ನ ವಯಸ್ಸು y + 10ರ 2ರಷ್ಟು ಅಂದರೆ × 2 ಆಗುತ್ತದೆ. ಅಂದರೆ x + 10 = 2 × y + 10 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಸೊ x + 10 = 2ರಿಂದ yಗೆ ಮತ್ತು 10ಕ್ಕೆ ಗುಣಿಸ್ಕೊಳ್ಳೋಣ. 2 × y ಅಂದರೆ 2y ಆಗುತ್ತದೆ. ಪ್ಲಸ್ × ಪ್ಲಸ್ 2 ಹತ್ತಲು ಎಷ್ಟಾಗ್ತದೆ ಅಂದರೆ 20 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿರುವ ಚರಾಕ್ಷರವನ್ನು ಎಡಭಾಗಕ್ಕೆ ತರೋಣ. ಹಾಗೆ ಎಡಭಾಗದಲ್ಲಿರುವ ಸ್ಥಿರಾಂಕವನ್ನು +10ನ್ನು ಬಲಭಾಗಕ್ಕೆ ಸ್ಥಳಾಂತರಿಸೋಣ. ಈ +2y ಎಡಭಾಗಕ್ಕೆ ಬಂದಾಗ +2y ಏನಾಗ್ತದೆ, -2y ಆಗ್ತದೆ. +20. ಅದೇ ರೀತಿ +10ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +10 ಏನಾಗ್ತದೆ, -10 ಆಗುತ್ತದೆ. x - 2y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ 20 - 10 ಅಂದರೆ 10 ಆಗುವುದರಿಂದ ಈ ಸಮೀಕರಣದ ಆದರ್ಶ ರೂಪವು x - 2y = 10 ಆಗುತ್ತದೆ. ನಾವೀಗ ಈ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಮೊದಲನೇ ನಿಬಂಧನೆಯನ್ನು ಬಳಸಿಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಂಡ ನಂತರ ನಾವೀಗ ಇದೇ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ನಿಬಂಧನೆ 10 ವರ್ಷಗಳ ಹಿಂದೆ x ನ ವಯಸ್ಸು y ನ ವಯಸ್ಸಿನ 6ರಷ್ಟಿತ್ತು ಅಂತ ಕೊಟ್ಟಿದ್ದಾರಲ್ವ, ಈ ನಿಬಂಧನೆಯನ್ನು ಬಳಸಿಕೊಂಡು ಇದೇ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. 10 ವರ್ಷಗಳ ಹಿಂದೆ x ನ ವಯಸ್ಸು ಏನಾಗ್ತದೆ ಅಂದರೆ x - 10 ಆಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸು 35 ಇದ್ದರೆ
10 ವರ್ಷಗಳ ಹಿಂದೆ ಅವನ ವಯಸ್ಸೇನಾಗ್ತದೆ ಅಂದರೆ 25 ಆಗ್ತದೆ. ಅಂದರೆ ಒಬ್ಬ ವ್ಯಕ್ತಿಯ 10 ವರ್ಷಗಳ ಹಿಂದಿನ ವಯಸ್ಸನ್ನು ಕಂಡುಹಿಡಿಬೇಕಾದ್ರೆ ಅವನ ಈಗಿನ ವಯಸ್ಸಿಂದ 10 ವರ್ಷಗಳನ್ನು ಏನು ಮಾಡಬೇಕು ಅಂದರೆ ಕಳಿಬೇಕು. ಹೀಗೆ ಕಳೆದಾಗ ಅವನ 10 ವರ್ಷಗಳ ಹಿಂದಿನ ವಯಸ್ಸು ಸಿಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇನೆಂದರೆ 10 ವರ್ಷಗಳ ಬಳಿಕ ಅಥವಾ 10 ವರ್ಷಗಳ ನಂತರ, 15 ವರ್ಷಗಳ ಬಳಿಕ ಅಥವಾ ನಂತರ, ಈ ರೀತಿ ಪದಗಳು ಬಂದರೆ ನೀವೇನು ಮಾಡಬೇಕು, ಆ ವ್ಯಕ್ತಿಯ ಈಗಿನ ವಯಸ್ಸಿಗೆ ಎಷ್ಟು ವರ್ಷಗಳ ಬಳಿಕ ಅಂತ ಕೊಟ್ಟಿದ್ದಾರಲ್ವ ಆ ವಯಸ್ಸನ್ನು ಕೂಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ 10 ವರ್ಷಗಳ ಹಿಂದೆ ಅಥವಾ 15 ವರ್ಷಗಳ ಹಿಂದೆ ಈ ರೀತಿ ಪದಗಳು ಬಂದರೆ ನೀವೇನು ಮಾಡಬೇಕು, ಆ ವ್ಯಕ್ತಿಯ ಈಗಿನ ವಯಸ್ಸಿಂದ ಎಷ್ಟು ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರಲ್ವ ಅಷ್ಟು ವರ್ಷಗಳನ್ನು ಕಳ್ಕೊಳ್ಬೇಕು. ಅದನ್ನೇ ನಾನಿಲ್ಲಿ ಬರೆದುಕೊಂಡಿದ್ದೇನೆ. 10 ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ಅಂತ ಕೊಟ್ಟಿದ್ರು. ಇಲ್ಲಿ ಎಕ್ಸ್ನ ಈಗಿನ ವಯಸ್ಸನ್ನು ನಾವು ಎಕ್ಸ್ ಆಗಿ ತೆಗೆದುಕೊಂಡಿರೋದ್ರಿಂದ 10 ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ಏನಾಗ್ತದೆ ಅಂದರೆ ಎಕ್ಸ್ ಮೈನಸ್ 10 ಆಗುತ್ತದೆ. ಅದೇ ರೀತಿ ವಾಯ್ನ ವಯಸ್ಸು ಏನಾಗ್ತದೆ ಅಂದರೆ 10 ವರ್ಷಗಳ ಹಿಂದೆ ವಾಯ್ ಮೈನಸ್ 10 ಆಗುತ್ತದೆ. ಅಂದರೆ ವಾಯ್ನ ಈಗಿನ ವಯಸ್ಸನ್ನು ವಾಯ್ ಆಗಿ ತೆಗೆದುಕೊಂಡಿದ್ದೀವಲ್ಲ, 10 ವರ್ಷಗಳ ಹಿಂದೆ ಅವನ ವಯಸ್ಸು ಎಷ್ಟಾಗ್ತದೆ, ವಾಯ್ನ ವಯಸ್ಸು ವಾಯ್ ಮೈನಸ್ 10 ಆಗುತ್ತದೆ. ಸೊ ಮುಂದುವರೆದು ಈ ನಿಬಂಧನೆಯಲ್ಲಿ 10 ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ಎಕ್ಸ್ ಮೈನಸ್ 10, ಇದು 10 ವರ್ಷಗಳ ಹಿಂದೆ ವಾಯ್ನ ವಯಸ್ಸು ವಾಯ್ ಮೈನಸ್ 10ರ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ, 6ರಷ್ಟು ಆಗ್ತದೆ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ಈ ವಾಯ್ನ ವಯಸ್ಸು ಅಂದರೆ 10 ವರ್ಷಗಳ ಹಿಂದೆ ವಾಯ್ನ ವಯಸ್ಸು ವಾಯ್ ಮೈನಸ್ 10ಕ್ಕೆ 6ರಿಂದ ಗುಣಿಸ್ಕೊಳ್ಬೇಕು. ನೋಡಿ, ರಷ್ಟು ಪಟ್ಟು ಅಂತ ಬಂದಾಗ ಏನು ಮಾಡಬೇಕಂದ್ರೆ ಗುಣಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ 10 ವರ್ಷಗಳ ಹಿಂದೆ ವಾಯ್ನ ವಯಸ್ಸು ವಾಯ್ ಮೈನಸ್ 10ಕ್ಕೆ 6ರಿಂದ ಗುಣಿಸ್ಕೊಂಡಾಗ ಈ ಎರಡನೇ ನಿಬಂಧನೆಯ ಪ್ರಕಾರ ಮಾಡಿಕೊಂಡ ಸಮೀಕರಣವಿಲ್ಲಿ ಎಕ್ಸ್ ಮೈನಸ್ 10 ಅಂದರೆ 10 ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ಈಸ್ ಈಕ್ವಲ್ಸ್ ಟು 10 ವರ್ಷಗಳ ಹಿಂದೆ ವಾಯ್ನ ವಯಸ್ಸಿನ 6ರಷ್ಟು ಅಂದರೆ 6 ಇಂಟು ವಾಯ್ ಮೈನಸ್ 10 ಆಗುತ್ತದೆ. ಸೊ ಈ ಸಮೀಕರಣವನ್ನು ನಾವೀಗ ಸಂಕ್ಷೇಪಿಸಿಕೊಳ್ಳೋಣ. ಎಕ್ಸ್ ಮೈನಸ್ 10 ಇದ್ದ ಹಾಗೆ ಬರೆದುಕೊಳ್ಳೋಣ. 6ರಿಂದ ವಾಯ್ಗೆ ಮತ್ತೆ 10 ಗುಣಿಸ್ಕೊಳ್ಳೋಣ. 6 ಇಂಟು ವಾಯ್ ಅಂದರೆ 6 ವಾಯ್ ಆಗುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 6 ಹತ್ತಲೆ 60 ಆಗುತ್ತದೆ. ಮುಂದಿನ ಹಂತದಲ್ಲಿ ಚರಾಕ್ಷರಗಳನ್ನು ಒಂದು ಬದಿಯಲ್ಲಿ, ಸ್ಥಿರಾಂಗಗಳನ್ನು ಮತ್ತೊಂದು ಬದಿಯಲ್ಲಿ ಸ್ಥಳಾಂತರಿಸೋಣ. ಎಕ್ಸನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 6 ವಾಯ್ ಎಡಭಾಗಕ್ಕೆ ತಂದಾಗ ಮೈನಸ್ 6 ವಾಯ್ ಆಗುತ್ತದೆ. ಇಸ್ ಈಕ್ವಲ್ಸ್ ಟು ಮೈನಸ್ 60. ಮೈನಸ್ 10ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 10 ಆಗುತ್ತದೆ. ಸೊ ಎಕ್ಸ್ ಮೈನಸ್ 6 ವಾಯ್ ಇಸ್ ಈಕ್ವಲ್ಸ್ ಟು ಮೈನಸ್ 60 ಪ್ಲಸ್ 10 ಅಂದರೆ ಮೈನಸ್ 50 ಆಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದುಕೊಂಡ ನಂತರ ನಾವೀಗ ಈ ಸಮೀಕರಣವನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಕೊಟ್ಟಿರುವ ನಿಬಂಧನೆ ಪ್ರಕಾರ ಮಾಡಿಕೊಂಡ ಸಮೀಕರಣ 1 ಮತ್ತು ಸಮೀಕರಣ 2ಅನ್ನು ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಿಕೊಂಡು ಎಕ್ಸ್ ಮತ್ತು ವಾಯ್ನ ಬೆಲೆಗಳನ್ನು ಕಂಡುಹಿಡಿದು ಎಕ್ಸ್ನ ಈಗಿನ ವಯಸ್ಸು ಎಕ್ಸ್ನ ಬೆಲೆ ಹಾಗೂ ವಾಯ್ನ ಈಗಿನ ವಯಸ್ಸು ವಾಯ್ನ ಬೆಲೆಗಳನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 1ಅನ್ನು ಮೇಲ್ಭಾಗದಲ್ಲಿ, ಸಮೀಕರಣ 2ಅನ್ನು ಕೆಳಭಾಗದಲ್ಲಿ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಮೊದಲನೇ ಸಮೀಕರಣ ಹಾಗೂ ಎರಡನೇ ಸಮೀಕರಣದ ಎಕ್ಸ್ನ ಸಹಗುಣಕಗಳು ಒಂದೇ ಆಗಿರೋದ್ರಿಂದ, ಅಂದರೆ ಮೊದಲನೇ ಸಮೀಕರಣದಲ್ಲಿ 1x ಇದೆ, ಅದೇ ರೀತಿ ಎರಡನೇ ಸಮೀಕರಣದಲ್ಲೂ ಸಹ ಪ್ಲಸ್ 1x ಇರೋದ್ರಿಂದ ನಾನಿಲ್ಲಿ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆದು ಎಕ್ಸ್ ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡ್ತೇನೆ. ಅದಕ್ಕೋಸ್ಕರ ಈ ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಬೇಕು. ಪ್ಲಸ್ ಎಕ್ಸನ್ನು ಮೈನಸ್ ಎಕ್ಸ್ ಆಗಿ, ಮೈನಸ್ 6y ಅನ್ನು ಪ್ಲಸ್ 6y ಆಗಿ, ಮೈನಸ್ 50ಅನ್ನು ಪ್ಲಸ್ 50 ಆಗಿ ಬರೆದುಕೊಳ್ಬೇಕು. ಸೊ ಪ್ಲಸ್ 1x ಮೈನಸ್ 1x ಕ್ಯಾನ್ಸಲ್ ಆಗ್ತದೆ. ಮೈನಸ್ 2y ಪ್ಲಸ್ 6y ಅಂದರೆ ಪ್ಲಸ್ 4y ಆಗ್ತದೆ. ಈಸ್ ಈಕ್ವಲ್ಸ್ ಟು ಪ್ಲಸ್ 50 ಪ್ಲಸ್ 10 ಅಂದರೆ ಪ್ಲಸ್ 60 ಆಗುತ್ತದೆ. ಸೊ ನಾವೀಗ ಈ 4ರಿಂದ 60ಕ್ಕೆ ಭಾಗಿಸಿಕೊಳ್ಳೋಣ. 4 ಒಂದಲೇ 4. ಸೊ 6ರಲ್ಲಿ 4 ಕಳೆದ್ರೆ 2 ಉಳಿಯುತ್ತದೆ. ಸೊ 2 ಮತ್ತು 0 ಅಂದರೆ 20 ಆಗುತ್ತದೆ. 4 20 ಆಗುತ್ತದೆ. ಆದ್ದರಿಂದ ಇಲ್ಲಿ ವಾಯ್ನ ಬೆಲೆಯು 15 ಆಗುತ್ತದೆ. ಅಂದರೆ ಇಲ್ಲಿ ವಾಯ್ನ ಈಗಿನ ವಯಸ್ಸು 15 ಆಗುತ್ತದೆ. ಹೀಗೆ ನಾವು ವಾಯ್ನ ಈಗಿನ ವಯಸ್ಸು ವಾಯ್ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ವಾಯ್ನ ಬೆಲೆ 15ಅನ್ನು ಮೊದಲನೇ ಅಥವಾ ಎರಡನೇ ಸಮೀಕರಣದಲ್ಲಿ ಆದೇಶಿಸಿ ಮತ್ತೊಂದು ಚರಾಕ್ಷರ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ಎಕ್ಸ್ನ ಈಗಿನ ವಯಸ್ಸು ಎಕ್ಸ್ನ ಬೆಲೆಯನ್ನು ಬರೆಯೋಣ. ಸೊ ನಾನಿಲ್ಲಿ ವಾಯ್ನ ಬೆಲೆ 15ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿತೇನೆ. ಸೊ ಎಕ್ಸನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ 2 ಇಂಟು ವಾಯ್ನ ಬೆಲೆ ಎಷ್ಟಿದೆ, 15 ಇದೆ, 15ಅನ್ನು ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು 10. ಸೊ ಎಕ್ಸ್ ಮೈನಸ್ 15 ಎಷ್ಟಾಗ್ತದೆ, 30 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 10. ಮೈನಸ್ 30ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 30 ಏನಾಗ್ತದೆ ಅಂದರೆ ಪ್ಲಸ್ 30 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆಯು 10 ಪ್ಲಸ್ 30 ಅಂದರೆ 40 ಆಗುತ್ತದೆ. ಅಂದರೆ ಎಕ್ಸ್ನ ಈಗಿನ ವಯಸ್ಸು ಏನಾಗ್ತದೆ ಅಂದರೆ ಇಲ್ಲಿ 40 ಆಗುತ್ತದೆ. ಸೊ ಇಲ್ಲಿ ಎಕ್ಸ್ ಅಂದರೆ ಈ ಎಕ್ಸ್ ವ್ಯಕ್ತಿಯ ಈಗಿನ ವಯಸ್ಸು ಎಷ್ಟು ಬಂದಿದೆ ಹೇಳ್ರಿ,
ಲೆಕ್ಕಾಚಾರ ಮಾಡಿದಾಗ 40 ಬಂದಿದೆ. ಹಾಗೆ ವಾಯ್ನ ಈಗಿನ ವಯಸ್ಸು ವಾಯ್ ಆಗಿ ತೆಗೆದುಕೊಂಡಿದ್ದೀವಲ್ಲ, ವಾಯ್ನ ಬೆಲೆ ಎಷ್ಟು ಬಂದಿದೆ? 15 ಬಂದಿದೆ. ಸೊ ಆದ್ದರಿಂದ ಎಕ್ಸ್ನ ಈಗಿನ ವಯಸ್ಸು ಎಕ್ಸ್ ಆಗಿ ತೆಗೆದುಕೊಂಡಿದ್ದೀವಲ್ಲ, ಎಕ್ಸ್ನ ಬೆಲೆ ಎಷ್ಟು ಬಂದಿದೆ? 40 ಬಂದಿರೋದ್ರಿಂದ ಎಕ್ಸ್ನ ಈಗಿನ ವಯಸ್ಸು 40 ಆಗುತ್ತದೆ. ಅದೇ ರೀತಿ ವಾಯ್ನ ಈಗಿನ ವಯಸ್ಸನ್ನು ನಾವು ಏನಾಗಿ ತೆಗೆದುಕೊಂಡಿದ್ದೇವೆ? ವಾಯ್ ಆಗಿ ತೆಗೆದುಕೊಂಡಿದ್ದೀವಲ್ಲ, ವಾಯ್ನ ಬೆಲೆ ಎಷ್ಟು ಬಂದಿದೆ? 15 ಬಂದಿರೋದ್ರಿಂದ ವಾಯ್ನ ಈಗಿನ ವಯಸ್ಸು ಎಷ್ಟಾಗ್ತದೆ ಅಂದರೆ 15 ವರ್ಷಗಳಾಗುತ್ತದೆ. ಹಾಗೆ ನಾವೀಗ 3 ಮಾರ್ಚಿನ 3ನೇ LBA ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ರಿತು ಪ್ರವಾಹದ ದಿಕ್ಕಿನಲ್ಲಿ 20 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 2 ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತಾಳೆ. ಹಾಗೂ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ 4 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 2 ಗಂಟೆ ಸಮಯವನ್ನು ತೆಗೆದುಕೊಂಡರೆ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ ಮತ್ತು ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಋತು ಪ್ರವಾಹದ ದಿಕ್ಕಿನಲ್ಲಿ 20 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿಕ್ಕೆ 2 ಗಂಟೆ ಸಮಯವನ್ನು ತೆಗೆದುಕೊಂಡ್ರೆ, ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಅವಳು 4 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿಕ್ಕೆ 2 ಗಂಟೆ ಸಮಯವನ್ನು ತೆಗೆದುಕೊಳ್ತಾಳೆ. ಹಾಗಾದರೆ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಅದರ ಜೊತೆಗೆ ಪ್ರವಾಹದ ವೇಗ ಎಷ್ಟು ಎಂಬುದನ್ನು ಸಹ ಕೇಳಿದ್ದಾರೆ. ಸೊ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ. ಹಾಗಾಗಿ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗವನ್ನು x ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಹಾಗೆ ನಮಗೆ ಪ್ರವಾಹದ ವೇಗವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಪ್ರವಾಹದ ವೇಗವನ್ನು y ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಹೀಗೆ ನಾವು ನಿಶ್ಚಲ ನೀರಿನಲ್ಲಿ ಋತುವಿನ ವೇಗವನ್ನು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ, ಹಾಗೆ ಪ್ರವಾಹದ ವೇಗವನ್ನು y ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಎಂದು ತೆಗೆದುಕೊಂಡ ನಂತರ ನಾವೀಗ ಪ್ರವಾಹದ ದಿಕ್ಕಿನಲ್ಲಿ ಋತುವಿನ ವೇಗ ಹಾಗೆ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗವನ್ನು ಕಂಡುಹಿಡಿಯೋಣ. ಸೊ ನಾವಿಲ್ಲಿ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗವನ್ನು x ಕಿಲೋಮೀಟರ್ ಪ್ರತಿ ಗಂಟೆಯಾಗಿ ತೆಗೆದುಕೊಂಡಿದ್ದೇವೆ. ಹಾಗೆ ಪ್ರವಾಹದ ವೇಗವನ್ನು y ಕಿಲೋಮೀಟರ್ ಪ್ರತಿ ಗಂಟೆಯಾಗಿ ತೆಗೆದುಕೊಂಡಿದ್ದೇವೆ. ಸೊ ಒಂದು ವೇಳೆ ನೀರಿನ ಪ್ರವಾಹವು ಈ ರೀತಿ ಕೆಳಗಡೆ ಹರಿತಾ ಇದೆ ಅಂತ ತೆಗೆದುಕೊಂಡ್ರೆ, ಋತು ಸಹ ಏನು ಮಾಡ್ತಾ ಇದ್ದಾಳೆ ಅಂದರೆ ಈ ಪ್ರವಾಹದ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾಳೆ, ಅಂದರೆ ಕ್ರಮಿಸ್ತಾ ಇದ್ದಾಳೆ. ಸೊ ಈ ಪ್ರವಾಹದ ದಿಕ್ಕಿನಲ್ಲಿ ಋತು ಕ್ರಮಿಸ್ತಾ ಇರೋದ್ರಿಂದ ಅವಳ ವೇಗವನ್ನು ಈ ಪ್ರವಾಹದ ವೇಗ ಏನು ಮಾಡ್ತದೆ? ಹೆಚ್ಚು ಮಾಡ್ತದೆ. ಅಂದರೆ ಇಲ್ಲಿ ಋತುವು ಪ್ರವಾಹದ ದಿಕ್ಕಿನಲ್ಲಿ ಕ್ರಮಿಸ್ತಾ ಇರೋದ್ರಿಂದ, ಅಂದರೆ ಹೋಗ್ತಾ ಇರೋದ್ರಿಂದ ಋತುವಿನ ವೇಗವನ್ನು ಈ ಪ್ರವಾಹದ ವೇಗ ಏನು ಮಾಡ್ತದೆ ಅಂದರೆ ಹೆಚ್ಚು ಮಾಡ್ತದೆ. ಅಂದರೆ ಋತುವಿನ ವೇಗ ಮತ್ತು ಪ್ರವಾಹದ ವೇಗ ಎರಡೂ ಸೇರಿ ಪ್ರವಾಹ ಹರಿಯುವ ದಿಕ್ಕಿನಲ್ಲಿ ಋತುವಿನ ವೇಗ ಆಗ್ತದೆ. ಹಾಗಾಗಿ ಪ್ರವಾಹ ಹರಿಯುವ ದಿಕ್ಕಿನಲ್ಲಿ ಋತುವಿನ ವೇಗ ಏನಾಗ್ತದೆ ಅಂದರೆ ಋತುವಿನ ವೇಗ x ಕಿಲೋಮೀಟರ್ ಪ್ರತಿ ಗಂಟೆ ಪ್ಲಸ್ ಪ್ರವಾಹದ ವೇಗ y ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತದೆ. ಅಂದರೆ ಪ್ರವಾಹದ ದಿಕ್ಕಿನಲ್ಲಿ ಋತುವಿನ ವೇಗವು x ಪ್ಲಸ್ y ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. ಉದಾಹರಣೆಗೆ ಈಗ ನಾವು ಪ್ರವಾಹ ಹರಿಯುವ ದಿಕ್ಕಿನಲ್ಲಿ ಈಜಾಡ್ತಾ ಹೋದರೆ ನಮ್ಮ ಈಜಿನ ವೇಗವನ್ನು ಆ ನೀರು ಹರಿಯುವ ವೇಗ ಏನು ಮಾಡ್ತದೆ? ಹೆಚ್ಚು ಮಾಡ್ತದೆ. ಸೊ ಅಂದರೆ ನಮ್ಮ ವೇಗ ಪ್ಲಸ್ ನೀರು ಹರಿಯುವ ವೇಗ ಎರಡೂ ಸೇರಿ ಅಲ್ಲಿ ನಮ್ಮ ವೇಗ ಆಗ್ತದೆ. ಸೊ ಹಾಗಾಗಿ ಪ್ರವಾಹ ಹರಿಯುವ ದಿಕ್ಕಿನಲ್ಲಿ ಋತುವಿನ ವೇಗವು ಇಲ್ಲಿ ಋತುವಿನ ವೇಗ x ಪ್ಲಸ್ ಪ್ರವಾಹದ ವೇಗ y ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. ಸೊ ಇದಾದ ನಂತರ ಈಗ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗವನ್ನು ಕಂಡುಹಿಡಿಯೋಣ. ನೋಡಿ, ಪ್ರವಾಹ ಈ ರೀತಿಯಾಗಿ ಕೆಳಮುಖವಾಗಿ ಹರಿತಾ ಇದೆ. ಇದರ ವಿರುದ್ಧ ದಿಕ್ಕಿನಲ್ಲಿ ಋತು ಏನು ಮಾಡ್ತಾ ಇದ್ದಾಳೆ ಅಂದರೆ ಕ್ರಮಿಸ್ತಾ ಇದ್ದಾಳೆ. ಆಗಲೂ ಸಹ ಅವಳ ವೇಗ ಏನಿದೆ ಅಂದರೆ ನಿಶ್ಚಲ ನೀರಿನಲ್ಲಿ ಅವಳ ವೇಗ, ಕ್ರಮಿಸುವ ವೇಗ x ಕಿಲೋಮೀಟರ್ ಪ್ರತಿ ಗಂಟೆ ಆಗಿರೋದ್ರಿಂದ, ಸೊ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಅವಳು ಕ್ರಮಿಸ್ತಾ ಇರೋದ್ರಿಂದ ಅವಳ ವೇಗವನ್ನು ಈ ಪ್ರವಾಹ ಏನು ಮಾಡ್ತದೆ? ತಡೀತದೆ. ಅಂದರೆ ನಾವು ಈ ರೀತಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈಜಾಡ್ತಾ ಹೋದಾಗ ಆ ಹರಿಯುವ ಪ್ರವಾಹ ನಮ್ಮ ವೇಗವನ್ನು ಏನು ಮಾಡ್ತದೆ? ಕಡಿಮೆ ಮಾಡ್ತದೆ. ಅಂದರೆ ಇಲ್ಲಿ ಋತುವಿನ ವೇಗವನ್ನು ಈ ಪ್ರವಾಹದ ವೇಗ ಏನು ಮಾಡ್ತದೆ? ಕಡಿಮೆಗೊಳಿಸ್ತದೆ. ಹಾಗಾಗಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗ ಏನಾಗ್ತದೆ ಅಂದರೆ ಋತುವಿನ ವೇಗ x ಮೈನಸ್ ಪ್ರವಾಹದ ವೇಗ y ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗವು x ಅಂದರೆ ಋತುವಿನ ವೇಗ ಮೈನಸ್ ಇದನ್ನು ಕಡಿಮೆ ಮಾಡೋದು ಯಾವುದು? ಪ್ರವಾಹದ ವೇಗ y ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತದೆ. ಸೊ ಹೀಗೆ ನಾವು ಪ್ರವಾಹದ ದಿಕ್ಕಿನಲ್ಲಿ ಋತುವಿನ ವೇಗ x ಪ್ಲಸ್ y ಕಿಲೋಮೀಟರ್ ಪ್ರತಿ ಗಂಟೆ ಹಾಗೂ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗ x ಮೈನಸ್ y ಕಿಲೋಮೀಟರ್ ಪ್ರತಿ ಗಂಟೆಯನ್ನು ಬರೆದುಕೊಂಡ ನಂತರ ನಾವೀಗ ವೇಗದ ಸೂತ್ರವನ್ನು ಬರೆದುಕೊಂಡು ಆ ವೇಗದ ಸೂತ್ರದ ಸಹಾಯದಿಂದ ಈ ದತ್ತಾಂಶಗಳನ್ನು ಬಳಸಿಕೊಂಡು ಸಮೀಕರಣಗಳನ್ನು ಮಾಡಿಕೊಳ್ಳಬೇಕು. ಸೊ ಪ್ರವಾಹದ ದಿಕ್ಕಿನಲ್ಲಿ ಋತುವಿನ ವೇಗ ಅಂದರೆ ವೇಗದ ಸೂತ್ರ ದೂರ ಭಾಗಿಸು ಕಾಲ ಆಗಿರೋದ್ರಿಂದ ಪ್ರವಾಹದ ದಿಕ್ಕಿನಲ್ಲಿ ಋತುವಿನ ವೇಗ = ದೂರ ಭಾಗಿಸು ಕಾಲ ಅಂತ ಬರೆದುಕೊಳ್ಳೋಣ. ಸೊ ಪ್ರವಾಹದ ದಿಕ್ಕಿನಲ್ಲಿ ಋತುವಿನ ವೇಗವನ್ನು ನಾವೇನಾಗಿ ತೆಗೆದುಕೊಂಡಿದ್ದೇವೆ? x ಪ್ಲಸ್ y ಆಗಿ ತೆಗೆದುಕೊಂಡಿರೋದ್ರಿಂದ
ಸೊ ಪ್ರವಾಹದ ದಿಕ್ಕಿನಲ್ಲಿ ಋತುವಿನ ವೇಗವನ್ನು x + y ಆಗಿ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು ಋತು ಪ್ರವಾಹದ ದಿಕ್ಕಿನಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತಾಳೆ? 20 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತಾ ಇರೋದ್ರಿಂದ ಇಲ್ಲಿ ದೂರದ ಸ್ಥಾನದಲ್ಲಿ 20 ಕಿಲೋಮೀಟರ್ ಅಥವಾ 20 ಅಂತ ಬರೆದುಕೊಳ್ಬೇಕು. ಭಾಗಿಸು ಕಾಲ, ಎಷ್ಟು ಸಮಯವನ್ನು ತೆಗೆದುಕೊಳ್ತಾಳೆ? 20 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕಾದ್ರೆ ಪ್ರವಾಹದ ದಿಕ್ಕಿನಲ್ಲಿ 2 ಗಂಟೆಯನ್ನು ತೆಗೆದುಕೊಳ್ಳೋದ್ರಿಂದ ಕಾಲ ಛೇದದಲ್ಲಿ 2 ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ 2 × 1 2 2 10 20 ಆಗೋದ್ರಿಂದ ಇದನ್ನು ಸಂಕ್ಷೇಪಿಸಿದಾಗ ಈ ಸಮೀಕರಣವು x + y = 10 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ಇದೇ ರೀತಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗವನ್ನು ನಾವೀಗ ಕಂಡುಹಿಡಿಯೋಣ. ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗವನ್ನು ಕಂಡುಹಿಡಿಯಬೇಕಾದ ನಾವು ಇದೇ ಸೂತ್ರವನ್ನು ಹಾಕಬೇಕು. ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತು ಚಲಿಸಿದ ದೂರ ಎಷ್ಟು? 4 ಕಿಲೋಮೀಟರ್. ಸೊ ದೂರದ ಸ್ಥಾನದಲ್ಲಿ ನಾವು 4 ಕಿಲೋಮೀಟರ್ ಅಂತ ಬರೆದುಕೊಳ್ಬೇಕು. ಭಾಗಿಸು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈ 4 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿಕ್ಕೆ ಅವಳು ತೆಗೆದುಕೊಂಡ ಸಮಯ ಎಷ್ಟು? 2 ಗಂಟೆ ಆಗಿರುವುದರಿಂದ ಛೇದದಲ್ಲಿರುವ ಕಾಲದ ಸ್ಥಾನದಲ್ಲಿ ನಾವು ಎಷ್ಟನ್ನು ಬರೆದುಕೊಳ್ಬೇಕು? 2 ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗವನ್ನು ನಾವು ಎಷ್ಟಾಗಿ ತೆಗೆದುಕೊಂಡಿದ್ದೇವೆ ಅಂದರೆ x - y ಆಗಿ ತೆಗೆದುಕೊಂಡಿದ್ದರಿಂದ ಸೊ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ವೇಗದ ಸ್ಥಾನದಲ್ಲಿ ಎಡಭಾಗದಲ್ಲಿ x - y ಅನ್ನು ಬರೆದುಕೊಳ್ಬೇಕು. ಈಸ್ ಈಕ್ವಲ್ಸ್ ಟು 2 × 1 2 2 2 4 ಆಗುವುದರಿಂದ ಬಲಭಾಗವು 2ಕ್ಕೆ ಸಮಾನ ಆಗ್ತದೆ. ನಾವೀಗ ಈ ಸಮೀಕರಣ x - y = 2 ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಎರಡು ಸಮೀಕರಣಗಳನ್ನು ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಿಕೊಂಡು x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿದು ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ x ನ ಬೆಲೆ ಹಾಗೆ ಪ್ರವಾಹದ ವೇಗ y ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 1 ಮೇಲ್ಭಾಗದಲ್ಲಿ ಹಾಗೆ ಸಮೀಕರಣ 2 ಕೆಳಭಾಗದಲ್ಲಿ ಬರೆದುಕೊಂಡಿದ್ದೇನೆ. ನಾವೀಗ ಈ ಎರಡು ಸಮೀಕರಣಗಳನ್ನು ಕೂಡಿಸ್ಕೊಳ್ಳೋಣ. ಯಾಕೆಂದರೆ ಎರಡು ಸಮೀಕರಣಗಳನ್ನು ಕೂಡಿಸ್ಕೊಂಡಾಗ +y - y ಕ್ಯಾನ್ಸಲ್ ಆಗಿ x ಚರಾಕ್ಷರ ಹೊಂದಿರುವ ಸಮೀಕರಣ ಮಾತ್ರ ಉಳಿಯುತ್ತದೆ. ಆ ಸಮೀಕರಣವನ್ನು ಬಿಡಿಸಿ ನಾವು x ನ ಬೆಲೆಯನ್ನು ಕಂಡುಹಿಡಿಯಬಹುದು. ಸೊ 1x ಏನಾಗ್ತದೆ ಅಂದರೆ 2x ಆಗ್ತದೆ. +y - y ಕ್ಯಾನ್ಸಲ್ ಆಗ್ತದೆ. 10 + 2 ಅಂದರೆ 12 ಆಗುತ್ತದೆ. 2 × 1 2 2 6 12 ಆಗೋದ್ರಿಂದ ಇಲ್ಲಿ x ನ ಬೆಲೆಯು 6 ಆಗುತ್ತದೆ. ಇಲ್ಲಿ x ನ ಬೆಲೆ 6 ಅಂದರೆ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗವಾಗಿದೆ. ಇದನ್ನೇ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದರು. ಹಾಗಾಗಿ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ ಏನಾಗ್ತದೆ ಅಂದರೆ 6 ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. ಸೊ ನಾವೀಗ x ನ ಬೆಲೆ 6 ಸಮೀಕರಣ 1 ಅಥವಾ 2ರಲ್ಲಿ ಆದೇಶಿಸಿ ಚರಾಕ್ಷರ y ನ ಬೆಲೆಯನ್ನು ಕಂಡುಹಿಡಿದು ಪ್ರವಾಹದ ವೇಗ y ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ x = 6 ಸಮೀಕರಣ 1 x + y = 10ರಲ್ಲಿ ಆದೇಶಿಸಲಾಗಿ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಸಮೀಕರಣದಲ್ಲಿರುವ x ನ ಸ್ಥಾನದಲ್ಲಿ 6 ಬರೆದುಕೊಳ್ಳೋಣ. ಸೊ x ನ ಸ್ಥಾನದಲ್ಲಿ 6 ಬರೆದುಕೊಳ್ಬೇಕು. y = 10. ಸೊ ಮುಂದಿನ ಹಂತದಲ್ಲಿ 6 ಬಲಭಾಗಕ್ಕೆ ಸ್ಥಾನಾಂತರಿಸಿದಾಗ +6 ಏನಾಗ್ತದೆ -6 ಆಗುವುದರಿಂದ ಇಲ್ಲಿ y ನ ಬೆಲೆಯು 10 - 6 4 ಆಗುತ್ತದೆ. ಸೊ ಆದ್ದರಿಂದ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗವನ್ನು ನಾವು x ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಅಂತ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಸಮೀಕರಣವನ್ನು ಬಿಡಿಸಿದಾಗ x ನ ಬೆಲೆಯು 6 ಬಂದಿರೋದ್ರಿಂದ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗವು 6 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತದೆ. ಹಾಗೆ ಪ್ರವಾಹದ ವೇಗವನ್ನು ನಾವು y ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಅಂತ ತೆಗೆದುಕೊಂಡಿರೋದ್ರಿಂದ ಇಲ್ಲಿ y ನ ಬೆಲೆಯು 4 ಬಂದಿರೋದ್ರಿಂದ ಪ್ರವಾಹದ ವೇಗ ಏನಾಗ್ತದೆ ಅಂದರೆ 4 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತದೆ. ಸೊ ಹಾಗೆ ನಾವೀಗ 4ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ರೀತಿಯಾಗಿದೆ. ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯದ ಅನುಪಾತ 9:7 ಮತ್ತು ಮಾಸಿಕ ಖರ್ಚಿನ ಅನುಪಾತ 4:3 ಆಗಿದೆ. ಪ್ರತಿಯೊಬ್ಬರು ತಿಂಗಳ ಕೊನೆಯಲ್ಲಿ ₹2,000 ಉಳಿತಾಯ ಮಾಡಿದರೆ ಅವರ ಮಾಸಿಕ ಆದಾಯವನ್ನು ಕಂಡುಹಿಡಿಯಿರಿ ಎತ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಇಬ್ಬರು ವ್ಯಕ್ತಿಗಳ ಮಾಸಿಕ ಅಥವಾ ತಿಂಗಳ ಆದಾಯದ ಅನುಪಾತ 9:7 ಮತ್ತು ಮಾಸಿಕ ಖರ್ಚಿನ ಅನುಪಾತ 4:3 ಅಂತ ನೀಡಿ ಪ್ರತಿಯೊಬ್ಬರು ತಿಂಗಳ ಕೊನೆಯಲ್ಲಿ ₹2,000 ಉಳಿತಾಯ ಮಾಡಿದ್ದಾರೆ ಅವರ ಮಾಸಿಕ ಆದಾಯವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ನಾವಿಲ್ಲಿ ಆ ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯವನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದಾರಲ್ಲ ಅದನ್ನು x ರೂಪಾಯಿಗಳಾಗಿರಲಿ ಅಂತ ತೆಗೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯದ ಅನುಪಾತವನ್ನು 9:7 ಆಗಿ ಕೊಟ್ಟಿದ್ದಾರೆ. ಆದರೆ ನಾವಿಲ್ಲಿ ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯ x ರೂಪಾಯಿಗಳಾಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ಅನುಪಾತದ ಪ್ರಕಾರ ಒಂದನೇ ವ್ಯಕ್ತಿಯ ಮಾಸಿಕ ಆದಾಯ 9x ಆದರೆ ಎರಡನೇ ವ್ಯಕ್ತಿಯ ಮಾಸಿಕ ಆದಾಯ ಏನಾಗ್ತದೆ ಅಂದರೆ 7x ಆಗುತ್ತದೆ. ಹಾಗೆ ಮುಂದುವರೆದು ಪ್ರಶ್ನೆಯಲ್ಲಿ ನಮಗೆ ಇಬ್ಬರು ವ್ಯಕ್ತಿಗಳ ಮಾಸಿಕ ಖರ್ಚಿನ ಅನುಪಾತವನ್ನು ಎಷ್ಟು ಕೊಟ್ಟಿದ್ದಾರೆ? 4:3 ಆಗಿ ನೀಡಿದ್ದಾರೆ. ನಾವಿಲ್ಲಿ ಇಬ್ಬರು ವ್ಯಕ್ತಿಗಳ ಮಾಸಿಕ ಖರ್ಚನ್ನು y ರೂಪಾಯಿಗಳಾಗಿ ತೆಗೆದುಕೊಂಡರೆ ಒಂದನೇ ವ್ಯಕ್ತಿಯ ಮಾಸಿಕ ಖರ್ಚು 4y ಆದರೆ ಎರಡನೇ ವ್ಯಕ್ತಿಯ ಮಾಸಿಕ ಖರ್ಚು ಎಷ್ಟಾಗ್ತದೆ ಅಂದರೆ 3y ಆಗುತ್ತದೆ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಆದಾಯದಲ್ಲಿ ಖರ್ಚನ್ನು ಕಳೆದಾಗ ನಮಗೆ ಉಳಿತಾಯ ಸಿಗುತ್ತದೆ. ಸೊ ಹಾಗಾಗಿ ನಾವಿಲ್ಲಿ ಮೊದಲನೇ ವ್ಯಕ್ತಿಯನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಮೊದಲನೇ ವ್ಯಕ್ತಿಯ ಮಾಸಿಕ ಆದಾಯ ಎಷ್ಟಿದೆ? 9x ಇದೆ. ಹಾಗೆ ಅವನ ಖರ್ಚು ಎಷ್ಟಿದೆ? 4y ಇದೆ. ಈ ಮೊದಲನೇ ವ್ಯಕ್ತಿಯ ಆದಾಯ 9x ಅಲ್ಲಿ ಖರ್ಚು 4y ಕಳೆದಾಗ ಎಷ್ಟು ಉಳಿತಾಯ ಬರ್ತದೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ನೋಡಿ, ಪ್ರತಿಯೊಬ್ಬರು
ತಿಂಗಳ ಕೊನೆಯಲ್ಲಿ 2,000 ರೂಪಾಯಿ ಉಳಿತಾಯ ಮಾಡ್ತಾ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಮೊದಲನೇ ವ್ಯಕ್ತಿಯ ಉಳಿತಾಯ ಎಷ್ಟಾಗ್ತಂದರೆ 2,000 ರೂಪಾಯಿ ಆಗ್ತದೆ. ಅಂದರೆ ಮೊದಲನೇ ವ್ಯಕ್ತಿಯ ಆದಾಯ 9x ಆಗಿದ್ದರೆ ಖರ್ಚು 4y ಆಗಿರೋದ್ರಿಂದ ಆದಾಯ 9x ಅಲ್ಲಿ ಖರ್ಚು 4y ಕಳೆದಾಗ ಮೊದಲನೇ ವ್ಯಕ್ತಿ ಉಳಿತಾಯ ಮಾಡುವ ಹಣ ಎಷ್ಟಂತ ಕೊಟ್ಟಿದ್ದಾರೆ, 2,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ನಾವೀಗ ಈ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ಇದೇ ರೀತಿ ನಾವೀಗ ಎರಡನೇ ವ್ಯಕ್ತಿಯನ್ನು ಪರಿಗಣಿಸಿದಾಗ ಎರಡನೇ ವ್ಯಕ್ತಿಯ ಮಾಸಿಕ ಆದಾಯ ಎಷ್ಟಿದೆ, 7x ಇದೆ. ಹಾಗೆ ಎರಡನೇ ವ್ಯಕ್ತಿಯ ಮಾಸಿಕ ಖರ್ಚು ಎಷ್ಟಿದೆ, 3y ಆಗಿದೆ. ಸೊ ಎರಡನೇ ವ್ಯಕ್ತಿಯ ಆದಾಯದಲ್ಲಿ ಎರಡನೇ ವ್ಯಕ್ತಿಯ ಖರ್ಚನ್ನು ಕಳೆದಾಗ ಅಂದರೆ 7x ಅಲ್ಲಿ 3y ಕಳೆದಾಗ ಎರಡನೇ ವ್ಯಕ್ತಿ ಉಳಿಸುವಂಥ ಉಳಿತಾಯ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ 2,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಶ್ನೆಯಲ್ಲಿ ಪ್ರತಿಯೊಬ್ಬರು ತಿಂಗಳ ಕೊನೆಯಲ್ಲಿ 2,000 ರೂಪಾಯಿ ಉಳಿತಾಯ ಮಾಡ್ತಾರೆ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಎರಡನೇ ವ್ಯಕ್ತಿಯು ತಿಂಗಳ ಕೊನೆಯಲ್ಲಿ ಉಳಿತಾಯ ಮಾಡುವಂಥ ಹಣ ಎಷ್ಟಿದೆ, 2,000 ಆಗಿದೆ. ಹಾಗಾಗಿ ನಾವು = 2,000 ಅಂತ ಬರೆದುಕೊಳ್ಬೇಕು. ನಾವೀಗ ಈ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ನಾವೀಗ ಈ ಎರಡೂ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿದು ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯವನ್ನು ಕಂಡುಹಿಡಿಯೋಣ. ಸೊ ಈ ಎರಡೂ ಸಮೀಕರಣಗಳನ್ನು ನೀವು ಗಮನಿಸಿದಾಗ ಎರಡೂ ಸಮೀಕರಣಗಳಲ್ಲಿ x ಮತ್ತು y ನ ಸಹಗುಣಕಗಳು ಏನಾಗಿದ್ದಾವೆ, ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ಎರಡೂ ಸಮೀಕರಣಗಳಲ್ಲಿ ನಾವು x ಅಥವಾ y ನ ಸಹಗುಣಕಗಳನ್ನು ಒಂದೇ ರೀತಿಯಾಗಿ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ನಾವು ಎರಡೂ ಸಮೀಕರಣಗಳನ್ನು ಸೂಕ್ತ ಸಂಖ್ಯೆಯಿಂದ ಗುಣಿಸ್ಕೊಳ್ಬೇಕು. ನಾನಿಲ್ಲಿ ಮೊದಲನೇ ಸಮೀಕರಣವನ್ನು 3ರಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ y ನ ಸಹಗುಣಕ 12 ಆಗಿ ಮಾಡ್ಕೊಳ್ಳೋ ಉದ್ದೇಶ. ಅದೇ ರೀತಿ ಎರಡನೇ ಸಮೀಕರಣವನ್ನು ನಾನು 4ರಿಂದ ಗುಣಿಸ್ಕೊಳ್ತೇನೆ. ಯಾಕಂದರೆ 4ರಿಂದ ಎರಡನೇ ಸಮೀಕರಣಕ್ಕೆ ಗುಣಿಸ್ಕೊಂಡಾಗ 3y ಏನಾಗ್ತದೆ, 12y ಆಗಿರೋದ್ರಿಂದ ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಿಸ್ಕೊಂಡಾಗ ಈ -4y 4 × 3 12y ಆಗ್ತದೆ. ಎರಡನೇ ಸಮೀಕರಣಕ್ಕೆ 4ರಿಂದ ಗುಣಿಸ್ಕೊಂಡಾಗ -3y ಏನಾಗ್ತದೆ, -12 ಅಂದರೆ 3 4 12y ಆಗ್ತದೆ. ಹೀಗೆ ನಾವು ಈ ಎರಡೂ ಸಮೀಕರಣಗಳ ಸಹಗುಣಗಳನ್ನು ಒಂದೇ ಮಾಡಿಕೊಂಡು ನಂತರ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಲ್ಲಿ ಕಳೆದು ಈ y ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ನಾನೀಗ ಮೊದಲನೇ ಸಮೀಕರಣವನ್ನು 3ರಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಸೊ ಅಂದರೆ ಈ ಸಮೀಕರಣದ ಪ್ರತಿಯೊಂದು ಪದಕ್ಕೂ 3ರಿಂದ ಗುಣಿಸ್ಕೊಳ್ಬೇಕು. 3 × 9 ಅಂದರೆ 3 9 27x ಆಗ್ತದೆ, -4 3 12y ಆಗ್ತದೆ, = 3 × 2,000 ಅಂದರೆ 6,000 ಆಗುತ್ತದೆ. ಅದೇ ರೀತಿ ಎರಡನೇ ಸಮೀಕರಣಕ್ಕೆ ಎಷ್ಟಿಂದ ಗುಣಿಸ್ಕೊಳ್ಬೇಕು, 4ರಿಂದ. 4 7 ಎಷ್ಟಾಗ್ತದೆ, 28x - 3 4 12y = 4 × 2,000 ಅಂದರೆ 8,000 ಆಗುತ್ತದೆ. ನಾವಿಲ್ಲಿ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆದು y ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಬೇಕಾಗಿದ್ದರಿಂದ ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು. +28x ಅನ್ನು -28x -12y ಅನ್ನು +12y +8,000 -8,000 ಆಗಿ ಬರೆದುಕೊಳ್ಬೇಕು. ನಾವೀಗ ಇದನ್ನು ಸಂಕ್ಷೇಪಿಸೋಣ. -28x +27x ಅಂದರೆ -1x ಆಗ್ತದೆ. -12y +12y ಕ್ಯಾನ್ಸಲ್ ಆಗ್ತದೆ, = +6,000 -8,000 ಅಂದರೆ -2,000 ಆಗ್ತದೆ. ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ಈ ಸಮೀಕರಣದ ಎರಡೂ ಬದಿಗೆ ನಾವು ಮೈನಸಿಂದ ಗುಣಿಸ್ಕೊಂಡು ಮೈನಸನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು. -× ಪ್ಲಸ್ x = -× 2,000 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು 2,000 ಆಗುತ್ತದೆ. ಸೊ ಹೀಗೆ ನಾವು ಈ ಎರಡೂ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ x ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವಂಥ ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯವನ್ನು ಕಂಡುಹಿಡಿಯೋಣ. ಯಾಕಂದರೆ ನಾವು ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯವನ್ನು x ರೂಪಾಯಿಗಳಾಗಿ ತೆಗೆದುಕೊಂಡಿದ್ದೇವೆ. x ನ ಬೆಲೆ ಎಷ್ಟು ಬಂದಿದೆ, 2,000 ಬಂದಿರೋದ್ರಿಂದ ನಾವು ನೇರವಾಗಿ ಈಗ ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯವನ್ನು ಕಂಡುಹಿಡಿಯೋಣ. ಆದರೆ ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ, ಅದೇನೆಂದರೆ ಈ x ನ ಬೆಲೆಯನ್ನು ಆದೇಶಿಸಿ ನಾವು y ನ ಬೆಲೆಯನ್ನು ಇಲ್ಲಿ ಕಂಡುಹಿಡಿಯುವ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿ y ಅಂದರೆ ಇಬ್ಬರು ವ್ಯಕ್ತಿಗಳ ಮಾಸಿಕ ಖರ್ಚಾಗಿದೆ. ನಮಗೆ ಪ್ರಶ್ನೆಯಲ್ಲಿ ಇಬ್ಬರು ವ್ಯಕ್ತಿಗಳ ಮಾಸಿಕ ಖರ್ಚನ್ನು ಕಂಡುಹಿಡಲಿಕ್ಕೆ ಕೊಡದೇ ಇರೋದ್ರಿಂದ ನಾವಿಲ್ಲಿ y ನ ಬೆಲೆಯನ್ನು ಕಂಡುಹಿಡಿಯುವ ಅಗತ್ಯ ಇಲ್ಲ. ಹಾಗಾಗಿ ಲೆಕ್ಕವನ್ನು ಇಲ್ಲಿ ಕೊನೆಗೊಳಿಸಬೇಕು. ಯಾಕಂದರೆ ನಮಗೆ ಬೇಕಾದ x ನ ಬೆಲೆ ಅಂದರೆ ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯ ಏನಿದೆಯಲ್ಲ ಅದು ನಮಗೆ ಸಿಕ್ಕಿದೆ. ನಾವೀಗ ಈ x ನ ಬೆಲೆಯ ಸಹಾಯದಿಂದ ಒಂದನೇ ವ್ಯಕ್ತಿಯ ಮಾಸಿಕ ಆದಾಯ ಹಾಗೆ ಎರಡನೇ ವ್ಯಕ್ತಿಯ ಮಾಸಿಕ ಆದಾಯವನ್ನು ಕಂಡುಹಿಡಿಯೋಣ. ಒಂದನೇ ವ್ಯಕ್ತಿಯ ಮಾಸಿಕ ಆದಾಯವನ್ನು ನಾವು 9x ಆಗಿ ತೆಗೆದುಕೊಂಡಿದ್ದೇವೆ. ಅದನ್ನು ಇಲ್ಲಿ ಬರೆದುಕೊಳ್ಳೋಣ. = 9 × x ನ ಬೆಲೆ ಎಷ್ಟು ಬಂದಿದೆ, 2,000 ಬಂದಿರೋದ್ರಿಂದ x ನ ಸ್ಥಾನದಲ್ಲಿ 2,000 ಆದೇಶಿಸಿದಾಗ 9 × 2,000 ಅಂದರೆ 18,000 ಆಗುತ್ತದೆ. ಹಾಗಾಗಿ ಒಂದನೇ ವ್ಯಕ್ತಿಯ ಮಾಸಿಕ ಆದಾಯ ಇಲ್ಲಿ
18,000 ರೂಪಾಯಿಗಳಾಗ್ತವೆ. ಇದೇ ರೀತಿ ಎರಡನೇ ವ್ಯಕ್ತಿಯ ಮಾಸಿಕ ಆದಾಯವನ್ನು ನಾವಿಲ್ಲಿ ಈ ಅನುಪಾತದ ಪ್ರಕಾರ 7x ಆಗಿ ತೆಗೆದುಕೊಂಡಿದ್ದೇವೆ. ಎಕ್ಸ್ ನ ಬೆಲೆ ಎಷ್ಟು ಬಂದಿದೆ? 2,000 ಬಂದಿರೋದ್ರಿಂದ ಇಲ್ಲಿ ಎರಡನೇ ವ್ಯಕ್ತಿಯ ಮಾಸಿಕ ಆದಾಯ ಇಸ್ ಈಕ್ವಸ್ ಟು 7x ಇಸ್ ಈಕ್ವಸ್ ಟು 7 ಗುಣಿಸು ಎಕ್ಸ್ ನ ಬೆಲೆ 2,000 ಅಂದರೆ 7 ಗುಣಿಸು 2,000 ಎಷ್ಟಾಗ್ತದೆ? 14,000 ಆಗೋದ್ರಿಂದ ಇಲ್ಲಿ ಎರಡನೇ ವ್ಯಕ್ತಿಯ ಮಾಸಿಕ ಆದಾಯ ಎಷ್ಟಾಗ್ತದೆ ಅಂದರೆ 14,000 ರೂಪಾಯಿ ಆಗುತ್ತದೆ. ಹೀಗೆ ನಾವು ಈ ಪ್ರಶ್ನೆಯನ್ನು ಬಿಡಿಸಬೇಕು. ಸೊ ನಾವೀಗ 3 ಮಾರ್ಕ್ಸಿನ ಕೊನೆಯ LBA ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 5 ವರ್ಷಗಳ ಬಳಿಕ ಏನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟು ಆಗುತ್ತದೆ. 5 ವರ್ಷಗಳ ಹಿಂದೆ ಏನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿದ್ದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ರೀತಿಯ ಪ್ರಶ್ನೆಯನ್ನು ನಾವೀಗಾಗಲೇ ಬಿಡಿಸಿದ್ದೇವೆ. ಅದೇ ರೀತಿಯಾಗಿ ನಾವೀಗ ಈ ಪ್ರಶ್ನೆಯನ್ನು ಬಿಡಿಸಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ 5 ವರ್ಷಗಳ ಬಳಿಕ ಏನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟು ಆಗುತ್ತದೆ. ಹಾಗೆ 5 ವರ್ಷಗಳ ಹಿಂದೆ ಏನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿದ್ದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಅಂದರೆ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಏನ ವಯಸ್ಸು ಹಾಗೆ ಅವನ ಮಗನ ವಯಸ್ಸನ್ನು. ಅದಕ್ಕೋಸ್ಕರ ನಾವು ಕಂಡುಹಿಡಿಯಬೇಕಾಗಿರುವ ಏನ ಈಗಿನ ವಯಸ್ಸನ್ನು ಎಕ್ಸ್, ಅದೇ ರೀತಿ ಅವನ ಮಗನ ಈಗಿನ ವಯಸ್ಸನ್ನು y ಆಗಿದೆ ಎಂದು ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಪ್ರಶ್ನೆಯಲ್ಲಿ ನೀಡಿರುವ ಈ ಮೊದಲನೇ ನಿಬಂಧನೆಯನ್ನು ಬಳಸಿಕೊಂಡು ನಾವೀಗ ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ ಮೊದಲನೇ ನಿಬಂಧನೆಯಲ್ಲಿ 5 ವರ್ಷಗಳ ಬಳಿಕ ಏನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟು ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಏನ ಈಗಿನ ವಯಸ್ಸನ್ನು ನಾವೇನಾಗಿ ತೆಗೆದುಕೊಂಡಿದ್ದೇವೆ ಅಂದರೆ ಎಕ್ಸ್ ಆಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ 5 ವರ್ಷಗಳ ಬಳಿಕ ಏನ ವಯಸ್ಸೇನಾಗ್ತದೆ ಅಂದರೆ ಇದಕ್ಕೆ 5ಅನ್ನು ಕೂಡಿಸಿದಾಗ ಏನ ಈಗಿನ ವಯಸ್ಸಿಗೆ 5ಅನ್ನು ಕೂಡಿಸಿದಾಗ ನಮಗೆ ಏನ 5 ವರ್ಷಗಳ ನಂತರ ವಯಸ್ಸೇನು ಸಿಗ್ತದೆ? x+5 ಆಗಿ ಸಿಗ್ತದೆ. ಹಾಗೆ ಅವನ ಮಗನ ವಯಸ್ಸು 5 ವರ್ಷಗಳ ಬಳಿಕ ಏನಾಗ್ತದೆ ಅಂದರೆ y+5 ಆಗ್ತದೆ. ಯಾಕಂದರೆ ಏನ ಮಗನ ಈಗಿನ ವಯಸ್ಸನ್ನು ನಾವು y ಆಗಿ ತೆಗೆದುಕೊಂಡಿರೋದ್ರಿಂದ 5 ವರ್ಷಗಳ ಬಳಿಕ ಅವನ ಮಗನ ವಯಸ್ಸೇನಾಗ್ತದೆ ಅಂದರೆ y+5 ಆಗ್ತದೆ. ಅಂದರೆ ಅವನ ಮಗನ ಈಗಿನ ವಯಸ್ಸಿಗೆ 5ಅನ್ನು ಕೂಡಿಸಿ ನಾವು ಅವನ ಮಗನ 5 ವರ್ಷಗಳ ನಂತರದ ವಯಸ್ಸು y+5 ಆಗಿ ಬರೆದುಕೊಳ್ಬೇಕು. ಸೊ ನಿಬಂಧನೆಯ ಪ್ರಕಾರ 5 ವರ್ಷಗಳ ಬಳಿಕ ಏನ ವಯಸ್ಸು x+5, ಅವನ ಮಗನ ವಯಸ್ಸು y+5ನ ಎಷ್ಟೆಷ್ಟಾಗ್ತದೆ ಅಂತ ಕೊಟ್ಟಿದ್ದಾರೆ? 3ರಷ್ಟು ಆಗುತ್ತದೆ ಅಂತ ಕೊಟ್ಟಿರೋದ್ರಿಂದ ಅವನ ಮಗನ ವಯಸ್ಸಿಗೆ ನಾವು ಏನು ಮಾಡಬೇಕಂದ್ರೆ 3ರಿಂದ ಗುಣಿಸ್ಕೊಳ್ಬೇಕು. ಅಂದರೆ 5 ವರ್ಷಗಳ ಬಳಿಕ ಏನ ವಯಸ್ಸು x+5 ಇಸ್ ಈಕ್ವಸ್ ಟು 5 ವರ್ಷಗಳ ಬಳಿಕ ಅವನ ಮಗನ ವಯಸ್ಸು y+5ರ 3ರಷ್ಟು ಅಂದರೆ 3 ಗುಣಿಸು y+5 ಆಗುತ್ತದೆ. ಈ ರೀತಿಯಾಗಿ ಮೊದಲನೇ ನಿಬಂಧನೆಯನ್ನು ಬಳಸಿಕೊಂಡು ಸಮೀಕರಣವನ್ನು ಮಾಡಿಕೊಳ್ಬೇಕು. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಆದರ್ಶ ರೂಪದಲ್ಲಿಡೋಣ. ಸೊ x+5 ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಸ್ ಟು 3 × y ಅಂದರೆ 3y ಆಗ್ತದೆ. 3 × 5 ಅಂದರೆ 3 15 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಎಕ್ಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. +3y ಎಡಭಾಗಕ್ಕೆ ಬಂದಾಗ -3y ಆಗ್ತದೆ. ಇಸ್ ಈಕ್ವಸ್ ಟು 15. ಈ +5ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -5 ಆಗುತ್ತದೆ. ಸೊ ಎಕ್ಸ್ -3y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 15 - 5 ಅಂದರೆ 10 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದುಕೊಂಡು ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ಬರೆದುಕೊಳ್ಬೇಕು. ಸೊ ಇದಾದ ನಂತರ ನಾವೀಗ ಈ ಎರಡನೇ ನಿಬಂಧನೆಯನ್ನು ಬಳಸಿಕೊಂಡು ಇದೇ ರೀತಿಯ ಎರಡನೇ ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ ಕೊಟ್ಟಿರುವ ನಿಬಂಧನೆಯಲ್ಲಿ ನಮಗೆ 5 ವರ್ಷಗಳ ಹಿಂದೆ ಏನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಏನ ಈಗಿನ ವಯಸ್ಸನ್ನು ನಾವೇನಾಗಿ ತೆಗೆದುಕೊಂಡಿದ್ದೇವೆ ಅಂದರೆ ಎಕ್ಸ್ ಆಗಿ ತೆಗೆದುಕೊಂಡಿರೋದ್ರಿಂದ 5 ವರ್ಷಗಳ ಹಿಂದೆ ಅವನ ವಯಸ್ಸಿನಾಗ್ತದೆ ಅಂದರೆ x-5 ಆಗ್ತದೆ. ಅಂದರೆ ಅವನ ಈಗಿನ ವಯಸ್ಸಿಂದ 5ಅನ್ನು ನಾವೇನು ಮಾಡಬೇಕು? ಕಳೆದಾಗ ಏನ 5 ವರ್ಷಗಳ ಹಿಂದಿನ ವಯಸ್ಸು ಏನು ಸಿಗ್ತದೆ? ನಮಗೆ x-5 ಆಗಿ ಸಿಗ್ತದೆ. ಅದೇ ರೀತಿ 5 ವರ್ಷಗಳ ಹಿಂದೆ ಅವನ ಮಗನ ವಯಸ್ಸು ಸಹ 5 ಕಡಿಮೆ ಆಗ್ತದೆ. ಅಂದರೆ ಅವನ ಮಗನ ಈಗಿನ ವಯಸ್ಸು ಎಷ್ಟು? y ಆಗಿದೆ. 5 ವರ್ಷಗಳ ಹಿಂದೆ ಅವನ ಮಗನ ವಯಸ್ಸು ಏನಾಗ್ತದೆ ಅಂದರೆ y-5 ಆಗುತ್ತದೆ. ಸೊ 5 ವರ್ಷಗಳ ಹಿಂದೆ ಏನ ವಯಸ್ಸು x-5, ಇದು ಅವನ ಮಗನ ವಯಸ್ಸು y-5ರ ಎಷ್ಟರಷ್ಟಿದೆ ಅಂತ ಕೊಟ್ಟಿದ್ದಾರೆ? 7ರಷ್ಟಿದೆ ಅಂತ ಕೊಟ್ಟಿರೋದ್ರಿಂದ ಅವನ ಮಗನ ವಯಸ್ಸಿಗೆ ಎಷ್ಟಿಂದ ಗುಣಿಸ್ಕೊಳ್ಬೇಕು? 7ರಿಂದ ಗುಣಿಸ್ಕೊಂಡು ಈ ಸಮೀಕರಣವನ್ನು ಮಾಡಿಕೊಂಡಾಗ ಸಮೀಕರಣವು x-5 ಇಸ್ ಈಕ್ವಸ್ ಟು 7 × y-5 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಇದೇ ರೀತಿ ಆದರ್ಶ ರೂಪದಲ್ಲಿ ಬರೆದುಕೊಳ್ಬೇಕು. ಸೊ x-5 ಈಸ್ ಈಕ್ವಸ್ ಟು 7 × y ಅಂದರೆ 7y ಆಗ್ತದೆ. ಪ್ಲಸ್ ಇಂಟು ಮೈನಸ್ 7 35 ಆಗುತ್ತದೆ. ಸೊ ನಾವೀಗ ಚರಾಕ್ಷರಗಳನ್ನು ಸಮೀಕರಣದ ಒಂದು ಬದಿಯಲ್ಲಿ, ಸ್ಥಿರಾಂಕಗಳನ್ನು ಸಮೀಕರಣದ ಮತ್ತೊಂದು ಬದಿಯಲ್ಲಿ ಸಂಗ್ರಹಿಸಬೇಕು. ಪ್ಲಸ್ 7y ಅನ್ನು ಎಡಭಾಗಕ್ಕೆ ತಂದಾಗ -7y ಆಗ್ತದೆ. ಇಸ್ ಈಕ್ವಸ್ ಟು -35 ಇದ್ದಾಗೆ ಬರೆದುಕೊಳ್ಳೋಣ. -5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +5 ಆಗುತ್ತದೆ. x -7y ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. -35 + 5 ಅಂದರೆ -30 ಆಗುತ್ತದೆ. ನಾವೀಗ ಈ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಎರಡೂ ಸಮೀಕರಣಗಳನ್ನು ನಾವೀಗ ವರ್ಜಿಸುವ ವಿಧಾನದಿಂದ ಬಿಡಿಸಿಕೊಂಡು x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿದು ಏನ ಈಗಿನ ವಯಸ್ಸು ಹಾಗೆ ಅವನ ಮಗನ ಈಗಿನ ವಯಸ್ಸನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 1 ಮೇಲ್ಭಾಗದಲ್ಲಿ ಸಮೀಕರಣ 2
ಕೆಳಭಾಗದಲ್ಲಿ ಬರೆದುಕೊಂಡಿದ್ದೇನೆ. ಈ ಎರಡೂ ಸಮೀಕರಣಗಳನ್ನು ಗಮನಿಸಿದಾಗ ಮೊದಲನೇ ಸಮೀಕರಣದಲ್ಲಿ 1x ಇದ್ದರೆ ಎರಡನೇ ಸಮೀಕರಣದಲ್ಲೂ ಸಹ ಪ್ಲಸ್ 1x ಇರೋದ್ರಿಂದ ನಾವಿಲ್ಲಿ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆದಾಗ x ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ನಾವಿಲ್ಲಿ ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಪ್ಲಸ್ 1x ಅನ್ನು ಮೈನಸ್ 1x ಆಗಿ ಮೈನಸ್ 7y ಅನ್ನು ಪ್ಲಸ್ 7y ಆಗಿ ಮೈನಸ್ 30 ಪ್ಲಸ್ 30 ಆಗಿ ಬರೆದುಕೊಳ್ಬೇಕು. ಪ್ಲಸ್ 1x ಮೈನಸ್ 1x ಕ್ಯಾನ್ಸಲ್ ಆಗ್ತದೆ. ಮೈನಸ್ 3y ಪ್ಲಸ್ 7y ಅಂದರೆ ಪ್ಲಸ್ 4y ಆಗ್ತದೆ. ಈಸ್ ಈಕ್ವಲ್ಸ್ ಟು ಪ್ಲಸ್ 10 ಪ್ಲಸ್ 30 ಅಂದರೆ ಪ್ಲಸ್ 40 ಆಗುತ್ತದೆ. 4 1 4 4 10 40 ಆಗೋದ್ರಿಂದ ಇಲ್ಲಿ y ನ ಬೆಲೆಯು 10 ಆಗುತ್ತದೆ. ಹೀಗೆ ನಾವು y ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ y ನ ಬೆಲೆ 10 ಮೊದಲನೇ ಸಮೀಕರಣ ಅಥವಾ ಎರಡನೇ ಸಮೀಕರಣ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿಯಬೇಕು. ನಾನಿಲ್ಲಿ y ನ ಬೆಲೆ 10 ಮೊದಲನೇ ಸಮೀಕರಣದಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಸೊ x ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಮೈನಸ್ 3 ಇಂಟು y ನ ಬೆಲೆ ಎಷ್ಟಿದೆ 10 ಇದೆ. 10 ಬರೆದುಕೊಳ್ಳಿ. ಈಸ್ ಈಕ್ವಲ್ಸ್ ಟು 10 ಆಗುತ್ತದೆ. ಸೊ x ಪ್ಲಸ್ ಇಂಟು ಮೈನಸ್ ಮೈನಸ್ 3 30 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 10. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 30 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 30 ಏನಾಗ್ತದೆ ಪ್ಲಸ್ 30 ಆಗುತ್ತದೆ. ಅದು ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆಯು 10 ಪ್ಲಸ್ 30 ಅಂದರೆ 40 ಆಗುತ್ತದೆ. ಸೊ ನಾವಿಲ್ಲಿ ಈಗಿನ ವಯಸ್ಸನ್ನು ಎಕ್ಸ್ ಆಗಿರಲಿ ಹಾಗೆ ಅವನ ಮಗನ ಈಗಿನ ವಯಸ್ಸನ್ನು ವಾಯ್ ಆಗಿರಲಿ ಅಂತ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಎಕ್ಸ್ನ ಬೆಲೆಯು 40 ಹಾಗೆ ವಾಯ್ನ ಬೆಲೆಯು 10 ಬಂದಿರೋದ್ರಿಂದ ಈಗಿನ ವಯಸ್ಸು ಎಕ್ಸ್ನ ಬೆಲೆ 40 ಆಗುತ್ತದೆ ಮತ್ತು ಅವನ ಮಗನ ಈಗಿನ ವಯಸ್ಸು ವಾಯ್ನ ಬೆಲೆ ಎಷ್ಟಾಗ್ತದೆ 10 ಆಗಿರೋದ್ರಿಂದ ಅವನ ಮಗನ ಈಗಿನ ವಯಸ್ಸು 10 ವರ್ಷಗಳಾಗುತ್ತದೆ. ಹೀಗೆ ನಾವು ಈ ಪ್ರಶ್ನೆಯನ್ನು ಅತ್ಯಂತ ಸುಲಭವಾಗಿ ಬಿಡಿಸಬಹುದು.